ಓಂ ಶಾಂತಿ. 19 ಜುಲೈ 2026 ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ ಡೇಟು 18/1/2011 ಮಧುಬನ. ಇದು ಪಿತಾಶ್ರೀ ಪ್ರಜಾಪಿತ ಬ್ರಹ್ಮ ಬಾಬುರ ದಿವ್ಯ ಸ್ಮೃತಿ ದಿನದ ಮುರಳಿ. ब्रह्मा बाप समान जीवन में रहते जीवन मुक्त स्थिति की मजा लो, स्नेह की सौगात मन जीत जगत जीत बनकर दो. ಬ್ರಹ್ಮ ತಂದೆ ಸಮಾನ ಜೀವನದಲ್ಲಿ ಇರ್ತನು, ಜೀವನ್ ಮುಕ್ತ ಸ್ಥಿತಿಯ ಆನಂದವನ್ನ ತಗೊಳ್ಳಿ. ಬಾಬೋರ್ ಜೊತೆ ನಿಮಗೆ ಸ್ನೇಹ ಇದೆ ಅಂದ್ರೆ ಸ್ನೇಹದ ಉಡುಗೊರೆಯಾಗಿ ಮನ್ ಜೀತ್ ಜಗತ್ ಜೀತರಾಗಿ ಕೊಡಿ. आज का दिन विशेष ब्रह्मा बाप के अव्यक्त होने का स्मृति का दिन है. इंदिನ ದಿನ ವಿಶೇಷ ಬ್ರಹ್ಮ ತಂದೆಯ ಅವ್ಯಕ್ತ ಆದ ಸ್ಮೃತಿಯ ದಿನ ಇದು. सभी बच्चों के नयनों में ब्रह्मा बाप का स्नेह समाया हुआ है. ಎಲ್ಲ ಮಕ್ಕಳ ನಯನಗಳಲ್ಲಿ ಬ್ರಹ್ಮ ತಂದೆಯ ಸ್ನೇಹ ತುಂಬಿದೆ. आज 4 बजे से भी पहले बच्चों का स्नेह वतन में पहुंच गया. ಇವತ್ತು 4 ಗಂಟೆ ಅಮೃತ ವೇಳೆ 4 ಗಂಟೆಗೂ ಮೊದಲೇ ಮಕ್ಕಳ ಸ್ನೇಹ ವತನಕ್ಕೆ ತಲುಪಿದೆ. ब्रह्मा बाप से मिलन मनाने और स्नेह की अपने दिल के स्नेह की निशानियां मालाएं ब्रह्मा बाप के पास पहुंच गई. ಬ್ರಹ್ಮ ಬಾಬೋರ ಜೊತೆ ಮಿಲನ ಮಾಡೋ ಹಾಗೂ ಸ್ನೇಹದ ತನ್ನ ಹೃದಯದ ಸ್ನೇಹದ ಚಿಹ್ನೆಗಳು ಮಾಲೆಗಳು ಬ್ರಹ್ಮ ಬಾಬೋರ ಹತ್ರ ತಲುಪಿದೆ. ಸ್ನೇಹದ ಮಾಲೆಗಳು ಅಂದ್ರೆ ಆ ಒಂದು ಸಂಕಲ್ಪಗಳು, ಕಣ್ಣೀರು ಅಥವಾ ಪ್ರೀತಿಯ ಮಾತುಗಳು, ಇವೆಲ್ಲ ಬಾಬೋರ್ ಮಿಲನ ಮಾಡುವಾಗ ಸ್ನೇಹ ಹೃದಯದ ಸ್ನೇಹದ ಚಿಹ್ನೆಗಳು ಮಾಲೆಗಳು ಬ್ರಹ್ಮ ಬಾಬೋರಿಗೆ ತಲುಪಿದೆ. हर एक माला की खुशबू में बच्चों का स्नेह समाया हुआ था. ಪ್ರತಿಯೊಂದು ಮಾಲೆಯಲ್ಲಿ ಸುಗಂಧ ರೂಪದಲ್ಲಿ ಮಕ್ಕಳ ಸ್ನೇಹ ತುಂಬಿತ್ತು. हर एक बच्चे के नयन और मुस्कुराहट दिल की बातें बोल रही थी. ಪ್ರತಿಯೊಂದು ಮಕ್ಕಳ ನಯನ ಮತ್ತು ಆ ಮುಗುಳ್ನಗೆ ಹೃದಯದ ಮಾತುಗಳನ್ನ ಮಾತಾಡ್ತಾ ಇತ್ತು. ಬ್ರಹ್ಮ ಬಾಪ್ ಬಿ ಹರ್ ಏಕ್ ಕೋ ಸ್ನೇಹ ಕಾ ರಿಟರ್ನ್ ದೇ ರಹೆ ತೆ. ಬ್ರಹ್ಮ ತಂದೆನು ಪ್ರತಿಯೊಂದು ಮಕ್ಕಳಿಗೆ ಸ್ನೇಹದ ರಿಟರ್ನ್ ಕೊಡ್ತಾ ಇದ್ರು. ಬಾಪ್ ದೇಖ್ ರಹೆ ಹೇ ಕಿ ಅಭಿ ಬಿ ಹರ್ ಬಚ್ಚಾ ನಯನೋ ಕಿ ಭಾಷಾ में अपने दिल का स्नेह दे रहे हैं, क्योंकि ये परमात्मा स्नेह हर बच्चे को सहज बाप का बनाने वाला है. ಬಾಬೋರ್ ನೋಡ್ತಾ ಇದ್ರು, ಈಗಲೂ ಪ್ರತಿಯೊಂದು ಮಕ್ಕಳ ನಯನಗಳ ಭಾಷೆಯಲ್ಲಿ ತನ್ನ ಹೃದಯದ ಸ್ನೇಹವನ್ನ ಕೊಡ್ತಾ ಇದ್ರು. ಏಕೆಂದ್ರೆ ಈ ಪರಮಾತ್ಮ ಸ್ನೇಹ ಪ್ರತಿಯೊಂದು ಮಕ್ಕಳಿಗೂ ಸಹಜವಾಗಿ ತಂದೆಯ ಮಕ್ಕಳಾಗಿ ಮಾಡುವಂತದ್ದಾಗಿದೆ. ಈ अलौकिक स्नेह मेरा बाबा के अनुभव से अपना बनाने वाला है. ಈ ಅಲೌಕಿಕವಾದ ಸ್ನೇಹ ನನ್ನ ಬಾಬಾ ಅನ್ನೋ ಅನುಭವದಿಂದ ತನ್ನವರನ್ನಾಗಿ ಮಾಡಿಕೊಳ್ಳುವಂತಹ ಸ್ನೇಹ ಇದು. ಸ್ನೇಹ ಬಾಪ್ಗೆ ಖಜಾನೋ ಕಾ ಮಾಲಿಕ್ ಬನಾನೆ ವಾಲಾ ಹೈ. ಇದೇ ಸ್ನೇಹ ಬಾಬೋರ್ ಜೊತೆ ಇರೋ ಈ ಸ್ನೇಹನೇ ಬಾಬೋರ ಖಜಾನೆಗಳಿಗೆ ಮಾಲೀಕರನ್ನಾಗಿ ಮಾಡುವಂತಹ ಸ್ನೇಹ ಇದು. ಕ್ಯೋಂಕಿ ಬಚ್ಚೋ ನೆ ಕಹಾ ಮೇರಾ ಬಾಬಾ, तो मेरा बाबा कहना और सर्व ಖಜಾನೋ ಕೆ ಮಾಲಿಕ್ ಬನ್ನ. ಏಕೆಂದ್ರೆ ಮಕ್ಕಳು ಹೇಳಿದ್ರಿ ನನ್ನ ಬಾಬಾ ಅಂತ, ನನ್ನ ಬಾಬಾ ಅಂತ ಹೇಳೋದು ಹಾಗೂ ಸರ್ವ ಖಜಾನೆಗಳಿಗೆ ಮಾಲೀಕರಾಗೋದು. ಸ್ನೇಹ ದೇಹ ಕಾ ಬಾಂಧ ಸೆಕೆಂಡ್ ಮೇ ಬುಲಾಕರ್ ದೇಹಿ ಅಭಿಮಾನಿ ಬನಾ ದೇತಾ ಹೈ. ಬಾಬೋರ್ ಜೊತೆ ಇರೋ ಈ ಸ್ನೇಹ ದೇಹ ಬಾನವನ್ನ ಸೆಕೆಂಡ್ ಅಲ್ಲಿ ಮರೆಸಿ ದೇಹಿ ಅಭಿಮಾನಿಯನ್ನಾಗಿ ಮಾಡುವಂತದ್ದಾಗಿದೆ.
सिवाय बाप के और कुछ भी आत्मा को आकर्षित नहीं करता है। ಬಾಬೋರ ವಿನಃ ಆತ್ಮಕ್ಕೆ ಇನ್ನೇನು ಆಕರ್ಷಣೆ ಮಾಡೋದಿಲ್ಲ. ಯಾವಾಗ ಬಾಬೋರ್ ಜೊತೆ ದೇಹಿ ಅಭಿಮಾನಿಯಾಗಿರೋ ಸ್ನೇಹ ಇದೆ, ಸ್ನೇಹದಲ್ಲಿ ದೇಹಾಭಿಮಾನ ಮರ್ತೋಗುತ್ತೆ, ಆಗ ಬಾಬೋರ್ ವಿನಃ ಆತ್ಮಕ್ಕೆ ಇನ್ನೇನು ಆಕರ್ಷಣೆ ಇಲ್ಲ. ಇಸ್ ದಿನ್ ಕಾ ಬಹುತ್ ಬಡಾ ಮಹತ್ವ ಹೈ. ಈ ಬಾಬೋರ ಸ್ಮೃತಿ ದಿನಕ್ಕೆ ಬಹಳ ದೊಡ್ಡ ಮಹತ್ವ ಇದೆ. सिर्फ स्मृति दिवस नहीं लेकिन समर्पी दिवस है, क्योंकि इस दिन बाप ने बच्चों को विश्व सेवा के लिए स्वयं को करावनहार बन बच्चों को करनहार बनाने का तिलक दिया है. ಇದು ಬರೀ ಸ್ಮೃತಿ ದಿವಸ ಅಲ್ಲ, ಸಮರ್ಥ ದಿವಸನೂ ಕೂಡ ಇದು. ಏಕೆಂದ್ರೆ ಈ ದಿನ ಮಕ್ಕಳನ್ನು ಬಾಬೋರು ವಿಶ್ವ ಸೇವೆಗೆ ಮುಂದಿಟ್ಟಂತಹ ದಿನ. ಸ್ವಯಂ ಮಾಡಿಸುವಂತವರಾಗಿ ಬೆನ್ನೆಲುಬಾಗಿದ್ದು ಮಕ್ಕಳನ್ನ ಮಾಡುವಂತವರನ್ನಾಗಿ ಮಾಡುವ ತಿಲಕವನ್ನ ಇಟ್ಟ ದಿನ ಇದು. ಅಂದ್ರೆ ಮಕ್ಕಳನ್ನ ಮುಂದಿಟ್ರು, ಬಾಬೋರು ಬ್ಯಾಕ್ ಬೋನ್ ಆದ್ರು. ಸನ್ಸೋಸ್ ಫಾದರ್ ಕಾ ಕರನ್ಹಾರ್ ನಿಮಿತ್ ಬನಾಯ. ತಂದೆಯನ್ನ ಶೋ ಮಾಡೋದಕ್ಕೆ ಮಕ್ಕಳನ್ನು ಮಾಡುವಂತವರನ್ನಾಗಿ ನಿಮಿತ್ತ ಮಾಡಿದ್ರು. सेवा में सफलता का साधन स्वयं करावनहार बना और बच्चों को करनहार बनाया, क्योंकि सेवा में सफलता का साधन मैं करनहार हूँ, करावनहार करा रहा है. ये स्मृति व ये स्थिति बहुत आवश्यक है. ಬಾಬಾ ಹೇಳ್ತಾರೆ, ಸೇವೆಯ ಸಫಲತೆಯ ಸಾಧನ ಆಗಿದೆ ಸ್ವಯಂ ಮಾಡಿಸುವಂತವರಾಗಿ ಬಾಬೋರು ಮಕ್ಕಳನ್ನು ಮಾಡುವಂತವರನ್ನಾಗಿ ಮಾಡಿದ್ರು. ಏಕೆಂದ್ರೆ ಸೇವೆಯ ಸಫಲತೆ ಇದೇನೆ, ನಾನು ಮಾಡುವಂತ ಆತ್ಮ, ಮಾಡಿಸುವಂತವರು ಬಾಬೋರು. ಈ ಸ್ಮೃತಿ, ಈ ಸ್ಥಿತಿ ಬಹಳ ಅವಶ್ಯಕ ಸೇವೆಯ ಸಫಲತೆಯಲ್ಲಿ. क्योंकि 63 जन्म की स्मृति मेपन देह अभिमान में ले आती है. ಏಕೆಂದ್ರೆ 63 ಜನ್ಮಗಳ ಸ್ಮೃತಿ ನಾನು ಅನ್ನೋದು ದೇಹಾಭಿಮಾನದಲ್ಲಿ ತರುತ್ತೆ. ಮಾಡಿಸುವಂತವರು ಮಾಡಿಸ್ತಾ ಇದ್ದಾರೆ, ನಾನು ನಿಮಿತ್ತ ಮಾಡ್ತಾ ಇದ್ದೀನಿ. ಈ ಸ್ಮೃತಿಯಿಂದನೇ ತನ್ನನ್ನು ನಿಮಿತ್ತ ಅಂತ ತಿಳ್ಕೊಳ್ಳೋದ್ರಿಂದ ದೇಹ ಅಭಿಮಾನ ಸಮಾಪ್ತಿಯಾಗುತ್ತೆ. तो बच्चों को इसलिए करनहार बनाया, स्वयं करावनहार बने. ಆದ್ದರಿಂದ ಮಕ್ಕಳನ್ನು ಮಾಡುವಂತವರನ್ನಾಗಿ ಮಾಡಿದ್ರು, ಸ್ವಯಂ ಮಾಡಿಸುವಂತವರಾದ್ರು. करनहार बनने से स्वयं ही निमित्त है, निर्माण बन जाते हैं. ಮಾಡುವಂತವರಾಗೋದ್ರಿಂದ ಸ್ವಯಂ ನಿಮಿತ್ತ, ನಿರ್ಮಾಣವಾಗ್ತಿರಿ. ಈಗನು ಬಾಪ್ ದಾದಾ ನೋಡ್ತಾರೆ, ಮಕ್ಕಳು ನಿಮಿತ್ತಾಗಿ ಸೇವೆ ಮಾಡ್ತೀರಿ. ನಿಮಿತ್ತ ಆಗಿ ಸೇವೆ ಮಾಡುವಂತ ಯಾರು ಸೇವಾದಾರಿಗಳು, ಅವರ ಮಸ್ತಕದಲ್ಲಿ ಸೇವೆಯ ಫಲದ ನಕ್ಷತ್ರ ಹೊಳಿತಾ ಇದೆ. ಮೆಜಾರಿಟಿ ಬಚ್ಚೋं की ಸೇವಾ ಕೋ ದೇಖ್ ಬಾಪ್ ದಾದಾ ಖುಷ್ ಹೈ. ಹೆಚ್ಚಿನ ಅಂಶ ಮಕ್ಕಳ ಸೇವೆಯನ್ನ ನೋಡಿ ಬಾಪ್ ದಾದವ್ರಿಗೆ ಖುಷಿ ಇದೆ. इसलिए ऐसे बच्चों को विशेष ब्रह्मा बाप वाह बच्चे वाह कह के मुबारक दे रहे हैं. ಆದ್ದರಿಂದ ಇಂತಹ ಮಕ್ಕಳಿಗೆ ವಿಶೇಷ ಬ್ರಹ್ಮ ಬಾಬವರು ವಾಹ ಮಕ್ಕಳೇ ವಾಹ ಅಂತ ಹೇಳಿ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಬ್ರಹ್ಮ ಬಾಪ್ ವಿಶೇಷ खुश भी हो रहे हैं और आगे भी सेवा को निमित्त बन आगे बढ़ाने के लिए मुबारक दे रहे हैं. ಬ್ರಹ್ಮ ತಂದೆ ವಿಶೇಷ ಬಾಬೋರಿಗೆ ಖುಷಿನೂ ಆಗ್ತಾ ಇದೆ, ಮಕ್ಕಳನ್ನ ಮುಂದಿಟ್ಟು ಸೇವೆಗೆ ಮಾಡುವಂತವರನ್ನಾಗಿ ಮಾಡಿದ್ದಕ್ಕೆ. ಹಾಗೂ ಮುಂದೆ ಸೇವೆಗೆ ನಿಮಿತ್ತರಾಗಿ ಸೇವೆಯನ್ನ ಮುಂದುವರಿಸ್ಕೊಂಡು ಹೋಗೋದ್ರಲ್ಲೂ ಬಾಬೋರ್ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. अभी भी ब्रह्मा बाप बच्चों को आप समान फरिश्ता स्थिति में रहने के लिए इशारा दे रहे हैं. ಈಗಲೂ ಬ್ರಹ್ಮ ಬಾಬೋರು ಮಕ್ಕಳಿಗೆ ತನ್ನ ಸಮಾನ ಫರಿಷ್ಠಾ ಸ್ಥಿತಿಯಲ್ಲಿ ಇರೋದಕ್ಕೆ ಮಕ್ಕಳಿಗೆ ಸೂಚನೆ, ಸಿಗ್ನಲ್ ಕೊಡ್ತಾ ಇದ್ದಾರೆ. बाप दादा ने देखा बच्चों का अटेंशन है कि सदा जैसे ब्रह्मा बाप जीवन में रहते जीवन मुक्त थे, इतनी जिम्मेवारी होते भी इतने बड़े परिवार को संभालना
सभी को योगी जीवन वाला बनाना, इतनी सेवा की जिम्मेवारी संभालना, सेवा में सदा आगे बढ़ाना, सब कुछ जिम्मेवारी होते भी जीवन मुक्त के मजे में रहा। इसलिए भक्ति मार्ग में ब्रह्मा बाप का आसन कमल आसन दिखाते हैं। ಬಾಬೋರ್ ಬ್ರಹ್ಮನ ಒಂದೊಂದು ರಹಸ್ಯಗಳನ್ನ ಹೇಳ್ತಾರೆ ನೋಡಿ. 5 ಸ್ವರೂಪದ ಅಭ್ಯಾಸದ ಬಗ್ಗೆ ಹೇಳುವಾಗ ಪಂಚಮುಖಿ ಬ್ರಹ್ಮನ ಒಂದು ಹೋಲಿಕೆಯನ್ನ ಹೇಳಿದ್ರು. ಇವತ್ ಬಾಬೋರ್ ಏನ್ ಹೇಳ್ತಿದ್ದಾರೆ, ಬಾಬೋರು ಬಾಪ್ ದಾದಾ ನೋಡ್ತಾರೆ, ಮಕ್ಕಳಿಗೆ ಅಟೆನ್ಷನ್ ಇದೆ, ಸದಾ ಹೇಗೆ ಬ್ರಹ್ಮ ಬಾಬಾ ಜೀವನದಲ್ಲಿ ಇರ್ತಾನೋ ಜೀವನ್ ಮುಕ್ತರಾಗಿದ್ರು, ಅಷ್ಟೆಲ್ಲ ಜವಾಬ್ದಾರಿಗಳಿದ್ದು ಇಷ್ಟು ದೊಡ್ಡ ಪರಿವಾರನ ಸಂಪಾಲನೆ ಮಾಡ್ತಾನೋ, ಎಲ್ಲರೂ ಇನ್ನೂ ಯೋಗಿ ಜೀವನದವರನ್ನಾಗಿ ಮಾಡೋದು, ಇಷ್ಟು ಸೇವೆಯ ಜವಾಬ್ದಾರಿ ಸಂಪಾಲನೆ ಮಾಡೋದು, ಸೇವೆಯಲ್ಲಿ ಸದಾ ಮುಂದುವರಿಸೋದು, ಎಲ್ಲ ಜವಾಬ್ದಾರಿಗಳಿದ್ರು ಬಾಬೋರು ಜೀವನ್ ಮುಕ್ತದ ಮಜಾದಲ್ಲಿದ್ರು. ಆದ್ದರಿಂದನೇ ಭಕ್ತಿ ಮಾರ್ಗದಲ್ಲಿ ಬ್ರಹ್ಮನಿಗೆ ಆಸನ ಕಮಲ ಆಸನವನ್ನ ತೋರಿಸಲಾಗುತ್ತೆ. ನಿರ್ಲಿಪ್ತ जीवन मुक्त बन, अभी जीवन मुक्ति का मजा लिया और आप सभी बच्चों को भी ऐसे ही बनाया. ಬಾಬೋರು ಎಲ್ಲವನ್ನ ಮಾಡ್ತಾನೋ ಜೀವನ್ ಮುಕ್ತರಾಗಿದ್ದು ಜೀವನ್ ಮುಕ್ತದ ಮಜಾ ಅನುಭವ ಮಾಡಿದ್ರು. ನೀವು ಮಕ್ಕಳನ್ನು ಇದೇ ತರ ಮಾಡಿದ್ರು. अभी भी आप बच्चों को फरिश्ता बनने की भिन्न भिन्न युक्तियां बताए, आप समान बनाने चाहते हैं. ಈಗಲೂ ನಿಮ್ಮ ಮಕ್ಕಳಿಗೆ ಫರಿಷ್ಠೆಗಳನ್ನಾಗಿ ಮಾಡೋ ಭಿನ್ನ ಭಿನ್ನ ಯುಕ್ತಿಗಳನ್ನ ಹೇಳ್ತಾ ತನ್ನ ಸಮಾನ ಮಾಡ್ಕೊಳ್ಳಕ್ಕೆ ಬಯಸ್ತಾರೆ. बाप दादा ने देखा कि लक्ष्य हर बच्चे का अच्छा है, कोई से भी पूछते हैं आपका लक्ष्य क्या है तो क्या कहते हो, याद है क्या कहते हो, बाप समान बनना ही है. ಬಾಪ್ ದಾದವ್ರು ನೋಡ್ತಾರೆ, ಲಕ್ಷ್ಯ ಪ್ರತಿಯೊಂದು ಮಕ್ಕಳಿಗೂ ಚೆನ್ನಾಗಿದೆ, ಯಾರನ್ನೇ ಕೇಳಿ ನಿಮ್ ಲಕ್ಷ್ಯ ಏನು ಅಂದ್ರೆ ಏನ್ ಹೇಳ್ತೀರಿ, ನೆನಪಿದೆಯಾ ಏನು ಉತ್ತರ ಹೇಳ್ತೀರಿ ಅಂತ. ನಾವು ತಂದೆ ಸಮಾನ ಆಗ್ಬೇಕು. ತಂದೆ ಸಮಾನ ಏನಾಗ್ತೀರಿ, ಈ ಜೀವನದಲ್ಲಿದ್ದು ಜೀವನ್ ಮುಕ್ತ ಜೀವನದ ಸ್ಯಾಂಪಲ್ ಆಗಿ. ಬಾಪ್ दादा ने देखा है जो होमवर्क देते हैं उसमें अटेंशन तो देते हैं, अनुभव भी करते हैं लेकिन सदा नहीं करते हैं. ಬಾಪ್ ದಾದವ್ರು ನೋಡ್ತಾರೆ, ಬಾಬೋರ್ ಏನ್ ಹೋಮ್ವರ್ಕ್ ಕೊಡ್ತಾರೋ ಅದರ ಕಡೆ ಅಟೆನ್ಷನ್ ಕೊಡ್ತೀರಿ, ಅನುಭವ ಮಾಡ್ತೀರಿ, ಆದ್ರೆ ಸದಾ ಮಾಡೋದಿಲ್ಲ. ಅಭಿ ಜೋ ಭಿ ಕಾಮ್ ದಿಯಾ ತಾ ಉಸ್ಕಿ ರಿಪೋರ್ಟ್ ಕೈ ಬಚ್ಚೋ ನೆ ಪುರುಷಾರ್ಥ ಕರ್ ಏಕ್ ಏಕ್ ಮಾಸ್ ಅಟೆನ್ಷನ್ ದಿಯಾ ಹೈ. ಇಲ್ಲಿವರೆಗೂ ಬಾಬೋರ್ ಏನ್ ಕೆಲಸ ಕೊಟ್ಟಿದ್ದಾರೆ, ಸಂಸ್ಕಾರ ಪರಿವರ್ತನೆ ಇರ್ಲಿ, ಅಶರೀರಿಯಾಗೋ ಅಭ್ಯಾಸ ಇರ್ಲಿ, ಅಥವಾ 5 ಸ್ವರೂಪದ ಅನುಭವ ಇರ್ಲಿ, ಏನೆಲ್ಲ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಸದಾ ನಿಮ್ಮ ಮುಖ ಮುಗುಳ್ನಗ್ತಾ ಇರ್ಲಿ, ಏನೆಲ್ಲ ಉದಾಹರಣೆ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಅದೆಲ್ಲದರ ರಿಪೋರ್ಟ್ ಕೆಲವು ಮಕ್ಕಳು ಪುರುಷಾರ್ಥ ಮಾಡಿ ಒಂದೊಂದು ತಿಂಗಳದು ಅಟೆನ್ಷನ್ ಕೊಟ್ಟಿದ್ದಾರೆ. ಕೈ ಝೋನ್ ಕಿ ರಿಪೋರ್ಟ್ ಏಕ್ ಮಾಸ್ ಕಿ ರಿಸಲ್ಟ್ ಮೇ ಅಚ್ಚಿ ಭಿ ಆಯಿ ಹೈ. ಕೆಲವೊಂದು ಝೋನಿನ ರಿಪೋರ್ಟ್ ಒಂದು ತಿಂಗಳದ ರಿಸಲ್ಟ್ ಚೆನ್ನಾಗಿ ಬಂದಿದೆ. जिन्होंने रिपोर्ट भेजी है, जिस जोन वालों ने भेजी है, उसको बाप दादा वाह बच्चे वाह कह करके मुबारक दे रहे हैं. लेकिन बाप दादा अभी क्या चाहते हैं, ಏನ್ ರಿಪೋರ್ಟ್ ಕಳಿಸಿದಿರಿ, ಯಾವ ಝೋನ್ ಅವರು ಕಳಿಸಿದಿರಿ, ಅವರಿಗೆ ಬಾಪ್ ದಾದವರು ವಾಹ್ ಮಕ್ಕಳೇ ವಾಹ್ ಅಂತ ಹೇಳಿ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಬಾಪ್ ದಾದವರು ಈಗ ಇನ್ನೂ ಏನ್ ಬಯಸ್ತಾರೆ, ನೀವೇನು ರಿಪೋರ್ಟ್ ಕೊಟ್ಟಿದ್ದೀರಿ ಅದಕ್ಕೆ ಬಾಬೋರು ವಾ ಮಕ್ಕಳೇ ವಾ ಅಂತಾರೆ, ಇನ್ನು ಏನ್ ಬಯಸ್ತಾರೆ ಬಾಬೋರ್ ಮಕ್ಕಳಿಂದ. ಅಭಿ ಬಾಪ್ ದಾದಾ ಹರ್ ಬಚ್ಚೆ ಸೆ ಯಹಿ ಚಾಹತಾ ಹೈ ಕಿ ಅಭಿ ಕಭಿ ಕಭಿ ಟೀಕ್ ರೇತೆ ಲೇಕಿನ್ ಬಾಪ್ ಸದಾ ಚಾಹತಾ ಹೈ. ಈಗ ಬಾಪ್ ದಾದವರು ಪ್ರತಿಯೊಂದು ಮಕ್ಕಳಿಂದ ಏನ್ ಬಯಸ್ತಾರೆ ಅಂದ್ರೆ, ಈಗ ಕೆಲವೊಮ್ಮೆ ಸರಿ ಇರ್ತೀರಿ, ಆದ್ರೆ ಬಾಬೋರು ಸದಾ ಬಯಸ್ತಾರೆ. योगी भी अच्छे बने हैं लेकिन सदा योगी बनाने चाहते हैं. ಕಭಿ ಕಭಿ ಇಷ್ಟ ಇಲ್ಲ ಯಾವ್ದ್ರಲ್ಲೂ ಬಾಬೋರಿಗೆ, ಎಲ್ಲದರಲ್ಲೂ ಸದಾ. ಯೋಗಿ ಒಳ್ಳೆ ಯೋಗಿ ಇದ್ದೀರಿ, ಆದ್ರೆ ಸದಾ ಯೋಗಿಗಳನ್ನಾಗಿ ಮಾಡಕ್ ಇಷ್ಟ. आजकल बाप दादा ने बच्चों को काम भी दिया था सदा रहने के लिए,
हर घंटे अपने ऊपर कोई ना कोई युक्ति से जो कभी कभी को बदल सदा शब्द आ जाए. ವರ್ತಮಾನದಲ್ಲಿ ಬಾಪ್ ದಾದವರು ಮಕ್ಕಳಿಗೆ ಎಷ್ಟೊಂದು ಕೆಲಸ ಹೋಮ್ವರ್ಕ್ ಕೊಟ್ಟಿದ್ರು. ಸದಾ ಪ್ರತಿ ಒಂದರಲ್ಲೂ ಸದಾ ಇರ್ಲಿಕ್ಕೆ. ಅದಕ್ಕೆ ಪ್ರತಿ ಗಂಟೆಯಲ್ಲೂ ನಿಮ್ಮೇಲೆ ನೀವು ಒಂದಲ್ಲ ಒಂದು ರೀತಿ ಅಟೆನ್ಷನ್ ಇಟ್ಕೊಳ್ಳೋ ಯುಕ್ತಿಯನ್ನ ಹೇಳಿದ್ರು. ಕೆಲವೊಮ್ಮೆ ಅನ್ನೋದು ಪರಿವರ್ತನೆಯಾಗಿ ಸದಾ ಅನ್ನೋ ಶಬ್ದ ಬರಬೇಕು. अभी बाप दादा यही चाहते, जैसे कहावत है, मन जीते जगत जीत. मन को जो संकल्प दो वही करे. ಬಾಪ್ ದಾದವ್ರು ಇದನ್ನೇ ಬಯಸ್ತಾರೆ. ಏನು ಮಾತಿದೆ, ಮನ್ ಜೀತೆ ಜಗತ್ ಜೀತ್, ಮನಸ್ಸನ್ನು ಗೆದ್ರೆ ಜಗತ್ತನ್ನೇ ಗೆದ್ದಂಗೆ ಅಂತ. ಆದ್ದರಿಂದ ಮನಸ್ಸಿಗೆ ನೀವು ಈ ತರ ಟ್ರೈನಿಂಗ್ ಕೊಡಿ. ನೀವು ಏನ್ ಸಂಕಲ್ಪ ಕೊಡ್ತೀರೋ ಅದನ್ನೇ ಅದು ಮಾಡಬೇಕು. ಕ್ಯೂ जैसे और कोई और कर्मेंद्रिया जब चाहो जैसे चाहो वैसे कराती है ना, ऐसे मन को भी जो ಆರ್ಡರ್ करो वही करे. ಅದಕ್ಕೆ ಬಾಬಾವರು ಉದಾಹರಣೆಗಳನ್ನ ಹೇಳಿದರೆ, ಈಗಲೂ ಹೇಳ್ತಾ ಇದ್ದಾರೆ. ಈ ಕರ್ಮೇಂದ್ರಿಯಗಳನ್ನ ಹೇಗ್ ಬೇಕೋ ಹಾಗೆ ಇಟ್ಕೋತೀರಿ ಅಲ್ಲ. ಕೈ ಮೇಲೆತ್ಬೇಕಾ, ಕೆಳಗ್ ಬಿಡ್ಬೇಕಾ, ಕಣ್ ಮುಚ್ಚಬೇಕಾ, ಕಣ್ ತೆರಿಬೇಕಾ, ಹೆಂಗ್ ನಿಮ್ ಕಂಟ್ರೋಲ್ ಅಲ್ಲಿ ಇದೆಯೋ ಹಾಗೆ ನಿಮ್ಮ ಮನಸ್ಸನ್ನು ಏನ್ ಆರ್ಡರ್ ಮಾಡ್ತಿರೋ ಅದೇ ಮಾಡ್ಬೇಕು. ಅಭ್ಯಾಸ ಕರ್ತೆ ಹೋ ಲೇಕಿನ್ ಕಭಿ ಕಭಿ ನೈ ಬಿ ಕರ್ತೆ ಹೋ. ಇದೆಲ್ಲ ಅಭ್ಯಾಸ ಮಾಡ್ತೀರಿ. ಬಾಬಾವ್ರು ಹೇಳಿದಾಗ ಸ್ವಲ್ಪ ದಿನ ಸ್ವಲ್ಪ ಸಮಯ ಕೆಲವೊಮ್ಮೆ ಮಾಡ್ತೀರಿ. ಆದ್ರೆ ಬಾಪ್ ದಾದವ್ರು ಈಗ ಇದನ್ನೇ ಬಯಸ್ತಾರೆ. ಏನ್ ಬಯಸ್ತಾರೆ? ಈ ಮನ್ ಕೋ ಶಕ್ತಿಯೋ ಕಿ ಲಗಾಮ್ ಸೆ ಜೈಸೆ ಚಲಾನೆ ಚಾಹೋ ವೈಸೆ ಚಲಾओ. ಬಾಪ್ ದಾದವ್ರಿಗೆ ಏನ್ ಇಷ್ಟ ಅಂದ್ರೆ ನಿಮ್ಮ ಮನಸ್ಸಿಗೆ ಶಕ್ತಿಗಳ ಲಗಾಮಿಂದ ಹೇಗೆ ನಡೆಸಬೇಕು ಹಾಗೆ ನಡೆಸಿ. जो गायन है मन जीते जगत जीत, वह किसका गायन है? ನಾವೇ ಹೇಳ್ತಾರೆ ಏನು ಗಾಯನ ಇದೆ, ಮನ್ ಜೀತೆ ಜಗತ್ ಜೀತ್ ಅಂತ. ಅದು ಯಾರ ಗಾಯನ ಇದು? ಇದು ನೀವು ಮಕ್ಕಳದ್ದೇ ಗಾಯನ. ಪ್ರತಿ ಕಲ್ಪದಲ್ಲೂ ನೀವು ಮನ್ ಜೀತ್ ಆಗಿ ಜಗತ್ ಜೀತ್ ಆಗಿದ್ದೀರಿ, ಅದರದ್ದೇ ಗಾಯನ. क्योंकि जैसे और कर्मेंद्रियों को मेरी कहते हो वैसे ही मन को भी मेरा कहते हो ना. ಹೇಗೆ ಬೇರೆ ಕರ್ಮೇಂದ್ರಿಯಗಳಿಗೆ ನಂದು ಅಂತ ಹೇಳ್ತೀರಲ್ಲ, ಅದೇ ತರ ಮನಸ್ಸಿಗೂ ನಂದು ಅಂತ ಹೇಳ್ತೀರಿ. ನಂದು ಅಂತ ಹೇಳೋದು ಅಂದ್ರೆ ಅದಕ್ಕೆ ನೀವು ಮಾಲೀಕರಾಗಿ, ನಂದು ಅಂದ್ರೆ ನನ್ನ ವಶದಲ್ಲಿರೋದು, ಅದಕ್ಕೆ ನೀವು ಮಾಲೀಕರಾಗಿ. मन में जो संकल्प करने चाहो, जितना समय वह संकल्प करने चाहो वह बंधा हुआ है क्योंकि मेरा है. ಮನಸ್ಸಲ್ಲಿ ಏನ್ ಸಂಕಲ್ಪ ಮಾಡಕ್ ಬಯಸ್ತಿರೋ, ಎಷ್ಟು ಸಮಯ ಸಂಕಲ್ಪದಲ್ಲಿ ಇರ್ಲಿಕ್ ಬಯಸ್ತಿರೋ ಅದಕ್ಕೆ ಬಂಧಿತವಾಗಿರ್ಬೇಕು. ಏಕೆಂದ್ರೆ ಮನಸ್ಸು ಅಂದ್ರೆ ಅದು ನಂದು, ನನ್ನ ಕಂಟ್ರೋಲ್ ಇರ್ಬೇಕಾಗಿರೋದು. ಬಾಪ್ ದಾದವರು ಈ ಸ್ನೇಹದ ದಿನದಲ್ಲಿ ಇದೇ ಹೋಮ್ವರ್ಕ್ ಕೊಡ್ಲಿಕ್ಕೆ ಬಯಸ್ತಾರೆ. ಜೋ ಸಂಕಲ್ಪ ಕರ್ನೆ ಚಾಹೋ ವಹಿ ಚಲೆ. ನೀವೇನ್ ಸಂಕಲ್ಪ ಮಾಡ್ಬೇಕು ಅನ್ಕೋತಿರೋ ಅದೇ ಸಂಕಲ್ಪ ಮನಸ್ಸಲ್ಲಿ ಬರ್ಬೇಕು. अगर आप शुद्ध संकल्प करने चाहते हो तो अशुद्ध संकल्प व्यर्थ संकल्प को खत्म कर दे. हाँ, ನೀವು ಶುದ್ಧ ಸಂಕಲ್ಪ ಮಾಡಕ್ ಬಯಸ್ತೀರಿ, ಅಶುದ್ಧ ಸಂಕಲ್ಪ ವ್ಯರ್ಥ ಸಂಕಲ್ಪವನ್ನ ಸಮಾಪ್ತಿ ಮಾಡಬೇಕು. चाहते हो योग लगाना और संस्कार के कारण व्यर्थ संकल्प चले या योग की सिद्धि नहीं मिले, ये कंट्रोल होना चाहिए. ನಾವೇ ಹೇಳ್ತಾರೆ ಯಾವ ತರ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲ್ ಅಲ್ಲಿ ಇರ್ಬೇಕು. ನೀವು ಬಯಸ್ತೀರಿ ನಾನು ಯೋಗ ಮಾಡ್ಬೇಕು, ಬಾಬೋರ್ ನೆನಪಲ್ಲಿ ಇರ್ಬೇಕು ನನ್ನ ಮನಸ್ಸು ಅಂತ. ಆದ್ರೆ ನಿಮ್ಮ ಸಂಸ್ಕಾರ ವ್ಯರ್ಥ ಯೋಚನೆ ಮಾಡೋ ಸಂಸ್ಕಾರ, ವ್ಯರ್ಥ ಸಂಕಲ್ಪ ನಡೆಯುತ್ತೆ ಅಂದ್ಮೇಲೆ ಯೋಗದ ಸಿದ್ಧಿ ಸಿಗೋದಿಲ್ಲ. ಈ ಕಂಟ್ರೋಲ್ ಬೇಕು, ನಿಮ್ಮ ಮನಸ್ಸಿನ ಮೇಲೆ ನಿಮ್ಗೆ ಕಂಟ್ರೋಲ್ ಬೇಕು, ಆವಾಗ ಸಿದ್ಧಿ ಪಡ್ಕೊಳಕ್ ಸಾಧ್ಯ. अगर 1 घंटा योग लगाने चाहते हो मन डिस्टर्ब नहीं करे. ನಾನು 1 ಗಂಟೆ ಯೋಗ ಮಾಡ್ಬೇಕಪ್ಪ, ನನ್ನ ಮನಸ್ಸು ನನ್ನನ್ನ ಡಿಸ್ಟರ್ಬ್ ಮಾಡಬಾರ್ದು. ಆತ್ಮ ಮಾಲೀಕ, ಮನ್ ಮಾಲೀಕ್ ನಹಿ, ಮನ್ ತೋ ಆತ್ಮ ಕಾ ಸಾಥಿ ಹೇ. ಆತ್ಮ ಈ ಮನಸ್ಸಿಗೆ ಮಾಲೀಕ, ಮನಸ್ಸು ಮಾಲೀಕ ಅಲ್ಲ. ಮನಸ್ಸು ಆತ್ಮದ ಜೊತೆಗಾರ ಇದು. तो साथी को प्यार से ऑर्डर करो, मन जीत बनो. क्योंकि बाप दादा के पास बहुत बच्चों का समाचार आता है. क्या समाचार आता है? व्यर्थ संकल्प समय प्रति समय आते हैं. ನಿಮ್ಮ ಜೊತೆಗಾರ ಆತ್ಮಕ್ಕೆ
ಜೊತೆಗಾರ ಮನಸ್ಸು, ಅದನ್ನ ಪ್ರೀತಿಯಿಂದ ಆರ್ಡರ್ ಮಾಡಿ. ಮನ್ ಜೀತ್ ಆಗಿ, ಏಕೆಂದ್ರೆ ಬಾಪ್ ತಾದವ್ರ ಹತ್ರ ಬಹಳಷ್ಟು ಮಕ್ಕಳ ಸಮಾಚಾರ ಬರುತ್ತೆ. ಬಾಬಾ ಸಮಯ ಪ್ರತಿ ಸಮಯ ವ್ಯರ್ಥ ಸಂಕಲ್ಪ ತುಂಬಾ ಬರುತ್ತೆ ಅಂತ ಹೇಳಿ. ನೈ ಚಾತೆ ಹೇ ತೋ ಬಿ ಹಾತೆ ಹೇ, ನಮ್ಗೆ ಇಷ್ಟ ಇಲ್ಲ ವ್ಯರ್ಥ ಸಂಕಲ್ಪ ಮಾಡಕ್ಕೆ, ಆದ್ರೂ ಬರುತ್ತೆ. ತೋ ಕ್ಯಾ ಯಾ ಮಾಲೀಕ್ ಕಹೆಂಗೆ, ನಂಗೆ ಇಷ್ಟ ಇಲ್ಲ ಆದ್ರೂ ಬರುತ್ತೆ, ಆದ್ರೂ ನಡೆಯುತ್ತೆ ಅಂದ್ರೆ ನೀವು ಮಾಲೀಕ ಅಂತ ನಿಮ್ಮನ್ನ ಹೇಳಕ್ಕಾಗುತ್ತಾ? तो ब्रह्मा बाप से स्नेह है ना, तो बाप आज स्नेह में अपने दिल की चाहना सुना रहे हैं. अभी मन जीत जगत जीत बनना ही है. ಬಾಬಾ ಹೇಳ್ತಾರೆ ಇವತ್ತು ಬ್ರಹ್ಮ ಬಾಬೋರ್ ಜೊತೆ ನಿಮ್ಗೆ ಸ್ನೇಹ ಇರೋದ್ರಿಂದ ಇವತ್ತು ಸ್ನೇಹದಲ್ಲಿ ನಿಮ್ಮ ಹೃದಯದಲ್ಲಿ ಏನು ಆಸೆ ಇದೆ, ಹೃದಯದ ಆಸೆ, ಅದನ್ನ ಹೇಳ್ತಿದ್ದಾರೆ ಬಾಬವರು. ಮಕ್ಕಳೇ ಈಗ ಮನ್ ಜೀತ್ ಜಗತ್ ಜೀತ್ ಆಗ್ಲೇಬೇಕು. ಬ್ರಹ್ಮ ಬಾಪ್ಕೋ ಎ ಸ್ನೇಹಕ್ಕೆ ಸೌಗಾತ್ ದೇಂಗೇನಾ, ಬ್ರಹ್ಮ ಬಾಬೋರಿಗೆ ನಿಮಗೆ ಬಾಬೋರ್ ಜೊತೆ ಸ್ನೇಹ ಇದೆ ಅಂದ್ರೆ ಆ ಸ್ನೇಹಕ್ಕೆ ಈ ಉಡುಗೊರೆನ ಕೊಡಿ. ಏನ್ ಉಡುಗೊರೆ? ಮನ್ ಜೀತ್ ಜಗತ್ ಜೀತ್ ಆಗಿ ತೋರಿಸಿ. ಸ್ನೇಹ ಮೇ ಕ್ಯಾ ದಿಯಾ ಜಾತಾ ಹೈ, ಗಿಫ್ಟ್ ದಿ ಜಾತಿ ಹೇನಾ, ಸ್ನೇಹಕ್ಕೆ ಏನ್ ಕೊಡ್ತಾರೆ? ಸ್ನೇಹದಲ್ಲಿ ಗಿಫ್ಟ್ ಕೊಡ್ತಾರಲ್ಲ. ಇವತ್ತು ಬ್ರಹ್ಮ ಬಾಬಾ ಮಕ್ಕಳಿಂದ ಈ ಸೌಗಾತ್ ದೇನೆ ಕೆಲಿಯೇ ಕೇಳ್ರೆ, ಈ ಸೌಗಾತ್ ಈ ಉಡುಗೊರೆನ ಕೇಳ್ತಾ ಇದ್ದಾರೆ. ರೆಡಿನಾ? ರೆಡಿ ಇದ್ದೀರಾ ಕೊಡಕ್ಕೆ? ಕೈ ಎತ್ತಿ. तो अभी जब भी ऑर्डर करे आज के दिन से व्यर्थ संकल्प आने नहीं देना, कर सकते हो. ಬಾಬಾ ಹೇಳ್ತಾರೆ ಇವತ್ತು ಯಾವಾಗಿಂದ ನಿಮ್ಮ ಮನಸ್ಸಿಗೆ ಆರ್ಡರ್ ಮಾಡ್ತಿರಲ್ಲ ಅವಾಗಿಂದ ಇವತ್ತಿಂದ ವ್ಯರ್ಥ ಸಂಕಲ್ಪ ಬರಬಾರ್ದು. ಈ ತರ ಮಾಡಕ್ಕಾಗುತ್ತಾ? आज 2 घंटा 4 घंटा योग की स्टेज में कर्म भी करो, योग भी लगाओ, कर सकते हो. ಮನಸ್ಸು ನಿಮ್ಮ ಅಷ್ಟು ಮನ್ಜೀತ್ ಆಗಿದ್ದೀರಾ? 2 ಗಂಟೆ 4 ಗಂಟೆ ನಾನು ಯೋಗದಲ್ಲಿ ಕುತ್ಕೋಬೇಕು, ಯೋಗದ ಸ್ಥಿತಿಯಲ್ಲಿದ್ದು ಕರ್ಮ ಮಾಡಬೇಕು, ಯೋಗ ಜೋಡಿಸ್ಬೇಕು, ಮಾಡಕ್ಕಾಗುತ್ತಾ? ಮಾಡ್ತೀರಾ? ಚಲೋ ಅಬ್ ಬೀತಿ ಸೋ ಬೀತಿ, ಲೇಕಿನ್ ಅಬ್ ಆರ್ಡರ್ ಕರೋ. आज के दिन व्यर्थ संकल्प को फुल स्टॉप तो करना ही पड़ेगा. ನಡೀರಿ, ಕಳೆದಿದ್ ಕಳೆದೋಯ್ತು, ಇಷ್ಟು ದಿನ ಹಂಗಾಯ್ತು ಹಿಂಗಾಯ್ತು, ಕಳೆದೋಯ್ತು, ಈಗ ಆರ್ಡರ್ ಮಾಡಿ. ಬಾಬಾ ಹೇಳ್ತಾರೆ ಇವತ್ತಿನ ದಿನ ವ್ಯರ್ಥ ಸಂಕಲ್ಪಕ್ಕೆ ಫುಲ್ ಸ್ಟಾಪ್ ಮಾಡಕ್ಕಾಗುತ್ತಾ? ಬಾಬಾ ಹೇಳ್ತಾರೆ ನೀವು ಎಷ್ಟು ಸಮಯ ಯಾವ ಸ್ಥಿತಿಯಲ್ಲಿ ಕುತ್ಕೋಬೇಕೋ ಕುತ್ಕೊಳಕ್ಕಾಗುತ್ತಾ? ಈಗ ಪ್ರಭು ರತನ್ ಏನಿದೆ ಕಾಂಪಿಟೇಷನ್ ನೋಡಿ, ಕುತ್ಕೊಳಕ್ಕಾಗುತ್ತಾ ನನಗೆ? 2 ಗಂಟೆ 4 ಗಂಟೆ ಯೋಗದ ಸ್ಥಿತಿಯಲ್ಲಿ ಮನಸ್ಸು ಅಷ್ಟು ನನ್ನ ಕಂಟ್ರೋಲಲ್ಲಿ ಇದೆಯಾ? ಇಂದ್ರಿಯಗಳು ನನ್ನ ಕಂಟ್ರೋಲಲ್ಲಿ ಇದೆಯಾ? ಬಾಬಾ ಹೇಳ್ತಾರೆ ಇದನ್ನ ನೋಡಿ. आज योग में यही लक्ष्य रखो, उसी प्रमाण सारे दिन का पुरुषार्थ करना पड़ेगा ना. ಇವತ್ತು ಯೋಗದಲ್ಲಿ ಇದೇ ಲಕ್ಷ್ಯ ಇಟ್ಕೊಳ್ಳಿ, ಅದರ ಪ್ರಮಾಣ ಇಡೀ ದಿನದಲ್ಲಿ ಪುರುಷಾರ್ಥ ಮಾಡಬೇಕಾಗತ್ತೆ. ಬಾಪ್ ಸೇ ಸ್ನೇಹ ಮೇ ಜೋ ಬಾಪ್ ಕಹೆ ವ ಕರ್ನಾ ಹೇ, ನಿಮಗೆ ಬಾಬೋರ್ ಮೇಲೆ ಸ್ನೇಹ ಇದೆ ಅನ್ನೋದಾದ್ರೆ ಬಾಬೋರ್ ಏನ್ ಹೇಳ್ತಾರೋ ಅದನ್ನ ಮಾಡಬೇಕು. ಸಂಕಲ್ಪ ವ್ಯರ್ಥ ಬಂದ್, ವ್ಯರ್ಥ ಸಂಕಲ್ಪ ಬಂದ್. ಇದರ ಯುಕ್ತಿ ಏನು? ಬ್ರಹ್ಮ ಬಾಪಕ್ಕೆ ಸ್ನೇಹಕ್ಕೋ ದಿಲ್ ಸೆ ಯಾದ್ ಕರು. ಬ್ರಹ್ಮ ಬಾಬೋರ್ದು ಏನು ನಮ್ಮ ಮೇಲೆ ಸ್ನೇಹ ಇದೆ, ನನಗೆ ಬಾಬೋರ್ ಮೇಲೆ ಏನ್ ಸ್ನೇಹ ಇದೆ, ಅದನ್ನ ಹೃದಯದಿಂದ ನೆನ್ಪು ಮಾಡ್ಕೊಳ್ಳಿ. ಚಾಹೆ ಸಾಕಾರ ಮೇ ದೇಖಾ ಚಾಹೆ ನೈ ದೇಖಾ, ಲೇಕಿನ್ ಬುದ್ಧಿ ಬಲ್ ದ್ವಾರ ಸಬೀನೆ ದೇಖಾ ಹೇನಾ. ಅಯ್ಯೋ ನಾ ಬ್ರಹ್ಮ ಬಾಬೋರನ್ನ ನೋಡಿಲ್ಲ ಅಂತ ಹೇಳ್ಬೇಡಿ. ಸಾಕಾರದಲ್ಲಿ ನೋಡಿದಿರೋ ನೋಡಿಲ್ವೋ, ಆದ್ರೆ ಬುದ್ಧಿ ಬಲದಿಂದ ಎಲ್ಲರೂ ನೋಡಿದ್ದೀರಿ ಅಲ್ಲ, ಬುದ್ಧಿಯ ಕಣ್ಣಿಂದ, ದಿವ್ಯ ನೇತ್ರದಿಂದ, ಅನುಭವದಿಂದ ಎಲ್ಲ ನೋಡಿದ್ದೀರಿ ಅಲ್ಲ. देखा है या नहीं देखा है? जो कहते हैं मैंने बाबा का प्यार देखा, मैंने ब्रह्मा बाप की पालना देखी, तो क्या उसी से चल रहा है? वह हाथ उठाओ. ಬಾಬಾ ಹೇಳ್ತಾರೆ ನೋಡಿದ್ದೀರಿ ಅಲ್ವಾ ಅಥವಾ ನೋಡಿಲ್ವಾ? ಯಾರು ಹೇಳ್ತೀರಿ? ನಾನು ಬಾಬೋರ್ ಪ್ರೀತಿನೂ ನೋಡಿದ್ದೀನಿ, ನಾನು ಬ್ರಹ್ಮ ತಂದೆಯ ಪಾಲನೆನೂ ನೋಡಿದ್ದೀನಿ, ಅಂದಮೇಲೆ ಅದರಂತೆನೆ ನಡೀತಾ ಇದ್ದೀನಿ ಅನ್ನೋರು ಕೈ ಎತ್ತಿ. ಒಳ್ಳೇದು. ಬರೀ ಕೈ ಎತ್ತಿ ಬಾಬೋರಿಗೆ ಖುಷಿ ಪಡಿಸ್ಬಿಡ್ಬೇಡಿ. ಬಾಪ್ ತಾದವ್ರಿಗೆ ಖುಷಿ ಇದೆ. ಹಿಮ್ಮತ್ತು ರಕಿ ಹೇನಾ, ಕೈ ಎತ್ತುವಂತಹ ಸಾಹಸ ಅಂತೂ ಮಾಡಿದಿರಿ ಅಲ್ಲ. लेकिन जब भी कोई ताकत कम हो जाए ना, तो सदा बाप के संबंध कितने संबंध है,
ಕಭಿ ಬಾಪ್ ಕಭಿ ಬಚ್ಚಾ ಭಿ ಬನ್ ಜಾತಾ ಹೈ. ನೋಡಿ, ಯಾವಾಗಾದ್ರೂ ನಿಮ್ ತಾಕತ್ ಕಡಿಮೆ ಆಗ್ಬಿಡುತ್ತಲ್ವಾ, ಅವಾಗ ಸದಾ ಬಾಬೋರ ಸಂಬಂಧ, ಬಾಬೋರ್ ಎಷ್ಟೊಂದು ಸಂಬಂಧದಲ್ಲಿ, ಸರ್ವ ಸಂಬಂಧದಲ್ಲಿದ್ದಾರೆ. ಕೆಲವೊಂದ್ಸಲ ಅವರೇ ತಂದೆ, ಕೆಲವೊಂದ್ಸಲ ಅವರೇ ಮಗ ಆಗ್ತಾರೆ. ಕಭಿ ಬಾಪ್ ಕಭಿ ಸಖಾ ಭಿ ಬನ್ ಜಾತೆ ಹೈ. ಕೆಲವೊಮ್ಮ ತಂದೆ, ಕೆಲವೊಮ್ಮ ಫ್ರೆಂಡು. ಆದ್ದರಿಂದ ಯಾವ ಸಂಬಂಧದಲ್ಲಿ ಬೇಕೋ ನೆನ್ಪು ಮಾಡಿ, ಮತ್ತೆ ಆ ಪ್ರಾಪ್ತಿಯನ್ನ ನೆನ್ಪಿಟ್ಕೊಳ್ಳಿ. ಪ್ರಾಪ್ತಿಗಳು ಹಾಗೂ ಸಂಬಂಧ, ಇದೇ ಬಾಬೂರ ನೆನಪಲ್ಲಿರೋ ಸಹಜ ಸಾಧನ. जैसे आज दिल से याद कर रहे हो ना, ऐसे याद करने से प्यार पैदा हो जाएगा. ನೀವು ಎಷ್ಟು ಹೃದಯದಿಂದ ಪ್ರೀತಿಯಿಂದ ಬಾಬೋರ್ ನೆನ್ಪು ಮಾಡ್ತಿರೋ, ಈ ನೆನಪು ಮಾಡೋದ್ರಿಂದ ಪ್ರೀತಿ ತಾನೇ ಹುಟ್ಟುತ್ತೆ, ಸ್ವತಃ ಬರುತ್ತೆ. आज भी सबके दिल में ब्रह्मा बाप का प्यार आ रहा है. ಇವತ್ತೂ ಎಲ್ಲರ ಹೃದಯದಲ್ಲೂ ಬಾಬೋರ್ ಸ್ಮೃತಿ ದಿನ ಅಲ್ಲ, ಇಡೀ ದಿನನೂ ಬಾಬೋರ ಪ್ರೀತಿನೇ ಹೃದಯದ ಮೇಲೆ ಬರ್ತಾ ಇರುತ್ತೆ. जब कुछ नीचे ऊपर हो संबंध और प्राप्ति याद करना. ಯಾವಾಗ ಏನೇ ಹೆಚ್ಚು ಕಡಿಮೆಗಳಾಗುತ್ತೆ ಸ್ಥಿತಿಗತಿಯಲ್ಲಿ, ನಾವು ಹೇಳ್ತಾರೆ ಆವಾಗ ಬಾಬೋರ ಸಂಬಂಧಗಳು, ಬಾಬೋರಿಂದ ಸಿಕ್ಕಿರೋ ಪ್ರಾಪ್ತಿಗಳನ್ನ ನೆನ್ಪು ಮಾಡಿ. ಬಾಬೋರು ಪ್ರತಿಯೊಂದು ಮಕ್ಕಳ ಜೊತೆ ಸಹಯೋಗಿ ಇದ್ದಾರೆ. ಸಿರ್ಫ್ ಆಪ್ ಯಾದ್ ಕರ್ನಾ ಹೈ. ಬಾಬೋರ್ ಸಹಯೋಗ ಕೊಡಕ್ ರೆಡಿ ಇದ್ದಾರೆ, ಕಾಯ್ತಾ ಇರ್ತಾರೆ ನನ್ನ ಮಕ್ಕಳಿಗೆ ನಾನು ಯಾವಾಗ ಸಹಯೋಗ ಕೊಡ್ಲಿ ಅಂತ. ಆದ್ರೆ ಕೇವಲ ನೀವು ನೆನಪು ಮಾಡಿ. ಸಮಜಾ ಆಜ್ ಕ್ಯಾ ಕರ್ನಾ ಹೈ, ಮನ್ ಜೀತ್ ಜಗತ್ ಜೀತ್ ಜೋ ಗಾಯನ್ ಹೈ ವ ಸ್ವರೂಪ್ ಧಾರಣ್ ಕರ್ನಾ ಹೈ. ಗೊತ್ತಾಯ್ತಾ ಇವತ್ತೇನ್ ಮಾಡ್ಬೇಕು? ನಾವೇ ಹೇಳೋದು, ಬ್ರಹ್ಮ ತಂದೆ ಮೇಲೆ ಸ್ನೇಹ ಇದೆ ಅಂದ್ರೆ ಮನ್ ಜೀತ್, ಮನಸ್ಸನ್ನ ಗೆದ್ದು ಜಗತ್ತನ್ನ ಗೆದ್ರು ಅನ್ನೋ ಗಾಯನ ಇದೆ. ಆ ಸ್ವರೂಪನ ಧಾರಣೆ ಮಾಡ್ಕೊಳ್ಳಿ. ಆರ್ಡರ್ ಇಂದ ನಡೆಸ್ಬೇಕು. ಈ ಜೀವನ, ಈ ಸಾಧನ ಏನಿದೆ ಶರೀರ, ಇದನ್ನ ಆತ್ಮದ ಆದೇಶದಂತೆ ನಡೆಸ್ಬೇಕು. ಅಭಿ ಥೋಡಾ ಫ್ರೀ ಚೋಡ್ ದಿಯಾ ನಾ ತೋ ಅಪ್ನಾ ಕಾಮ್ ಕರ್ತಾ ಹೈ, ಅಭಿ ಅಟೆನ್ಷನ್ ದೋ. ನೀವೇನಾದ್ರೂ ಸ್ವಲ್ಪ ಫ್ರೀ ಬಿಟ್ರಿ, ಲೂಸ್ ಬಿಟ್ರಿ ಅಂದ್ರೆ ತನ್ನ ಕೆಲಸ ಮಾಡಕ್ ಶುರು ಮಾಡುತ್ತೆ. ಕರ್ಮೇಂದ್ರಿಯಗಳು, ಮನಸ್ಸು ತನ್ನ ಇಚ್ಛೆಯಂಗೆ ನಡೆಯಕ್ ಶುರು ಮಾಡುತ್ತೆ. ಆದ್ದರಿಂದ ಈಗ ಅಟೆನ್ಷನ್ ಕೊಡಿ. ಮನ್ ಮೇರೆ ಆರ್ಡರ್ ಮೇ ಚಲೆ ನಕಿ ಆಪ್ ಮನ್ ಕೆ ಆರ್ಡರ್ ಮೇ ಚಲೆ. ನೋಡಿ, ಇದು ಬಹಳ ಗಮನ ಇಡಬೇಕು. ನನ್ನ ಮನಸ್ಸು ನನ್ನ ಆದೇಶವನ್ನೇ ಪಾಲಿಸ್ಬೇಕು, ಆದ್ರೆ ಮನಸ್ಸಿನ ಆದೇಶವನ್ನ ನಾನ್ ಪಾಲಿಸೋದಲ್ಲ. ಚಾಹತೆ ಹೋ ಜ್ಞಾನ್ ಕಿ ಬಾತೋ ಕಾ ರಮಣ ಕರೆ ಅವ್ರ ಆ ಜಾತಿ ಫಾಲ್ತು ಬಾತೆ. ಈಗ ನಿಮ್ಗೇನ್ ಇಷ್ಟ? ನಾನು ಜ್ಞಾನದ ವಿಚಾರಗಳನ್ನೇ ಚಿಂತನೆ ಮಾಡ್ಬೇಕು. ಅದ್ ಬಿಟ್ಟು ಇಷ್ಟ ಜ್ಞಾನ ಚಿಂತನೆ ಮಾಡಕ್ಕೆ, ಆದ್ರೆ ಬಂದ್ ಬಿಡುತ್ತೆ ವ್ಯರ್ಥ ಚಿಂತನೆಗಳು. ಕ್ಯಾ ಹುವಾ? ಅವಾಗ ಏನಾಯ್ತು? ಮನ್ ಮಾಲೀಕ್ ಬನ ಯಾ ಆಪ್ ಮಾಲೀಕ್ ಬನೆ. ಅವಾಗ ನಿಮ್ ಮನಸ್ಸು ಮಾಲೀಕ ಆಯ್ತು, ನೀವು ಮಾಲೀಕರಾದ್ರು. ಮನಸ್ಸಿಗೆ ಬಂದಂಗ್ ನಾವು ನಡೆಯೋದು ಅಂದ್ರೆ ಮನಸ್ಸೇ ಮಾಲೀಕ ಆಯ್ತು. ಸಬೀನೆ ಎ ಬಸ್ ಮಾತಾಯೇ ಟೀಚರ್ಸ್ ಹೋ ಸಕ್ತಾ ಹೈ. ಹೋಮ್ವರ್ಕ್ ಸಮझा, ಮನ್ ಜೀತ್ ಬನ್ನ, ಜೋ ಆರ್ಡರ್ ಕರೆ ವ ಮಾನೇಗಾ, ಜರೂರ್ ಮಾನೇಗಾ, ಅಟೆನ್ಷನ್ ದೇನಾ ಪಡೇಗಾ. ನಾವು ಹೇಳ್ತಾರೆ ಹೋಮ್ವರ್ಕ್ ಗೊತ್ತಾಯ್ತಾ ಮಕ್ಕಳೇ? ಮನ್ ಜೀತೆ ಜಗತ್ ಜೀತ್. ನೀವು ಮನಸ್ಸನ್ನು ಗೆದ್ರೆ ಜಗತ್ತನ್ನೇ ಗೆದ್ದಂತೆ. ಏನು ಆರ್ಡರ್ ಮಾಡ್ತೀರಿ ಮನಸ್ಸು ಅವಶ್ಯಕವಾಗಿ ಅವಾಗ ಒಪ್ಕೊಳ್ಳುತ್ತೆ. ಯಾಕೆಂದ್ರೆ ಮನಸ್ಸನ್ನ ನೀವು ಗೆದ್ದಿರೋದ್ರಿಂದ. ಹೆಂಗ್ ನೋಡಿ, ಬೇರೆ ರಾಜರು ಸೋತು ಬಿಟ್ರೆ ಆ ರಾಜರು ಯಾರು ಗೆದ್ರು ಆ ರಾಜನ ಅಧೀನದಲ್ಲಿ ಅವನ ಆದೇಶದಂತೆ ನಡಿಬೇಕಾಗುತ್ತೆ. ಅದೇ ತರ ನಾವೇ ಹೇಳ್ತಾರೆ ಮನಸ್ಸನ್ನು ನೀವು ಗೆದ್ದು ಬಿಟ್ರೆ ಮನಸ್ಸು ನೀವೇನ್ ಹೇಳ್ತಿರೋ ಅದು ಒಪ್ಕೊಳ್ಳುತ್ತೆ, ಆದ್ರೆ ಅಟೆನ್ಷನ್ ಕೊಡ್ಬೇಕಷ್ಟೇ. ಮಾತಾಯೇ ಟೀಚರ್ಸ್ हो सकता है टीचर्स हाथ उठाओ. टीचर्स हाथ उठा रहे हैं, अगर समझते हैं हो सकता है तो हाथ हिलाओ. ಅವ್ರು ಕೇಳ್ತಾರೆ, ಮಾತೆಯರು ಟೀಚರ್ಸ್ ಎಲ್ಲರನ್ನು ಕೇಳ್ತಾರೆ, ಆಗುತ್ತಾ ಟೀಚರ್ಸ್ ಕೈ ಎತ್ತಿ. ಟೀಚರ್ಸ್ ಕೈ ಎತ್ತಾ ಇದ್ದೀರಿ, ಯಾರು ತಿಳ್ಕೊತೀರಿ ಆಗುತ್ತೆ ಅಂತ ಅವ್ರ ಕೈ ಎತ್ತಿ. ಫಸ್ಟ್ ಲೈನ್ ಅವರು ಕೈ ಅಲ್ಲಾಡಿಸ್ತಾ ಇದ್ದಾರೆ. ಬಾಯಿ ಹಾತಿಲಾವು, ಅಣ್ಣಂದಿರು ಕೈ ಎತ್ತಿ ವಾಹ. ಫಿರ್ ತೋ ಬ್ರಹ್ಮ ಬಾಪ್ ಕೋ ಸ್ನೇಹ ಕಿ ಸೌಗಾತ್ ದಿ, ಇಸ್ಕಿ ಮುಬಾರಕ್ ಹೋ ಮುಬಾರಕ್. ಮತ್ತೆ ಬ್ರಹ್ಮ ತಂದೆಗೆ ಏನು ಸ್ನೇಹದ ಉಡುಗೊರೆ ಕೊಟ್ಟಿದ್ದೀರಿ, ಮನ್ ಜೀತೆ ಜಗತ್ ಜೀತಾಗಿ ಮನಸ್ಸನ್ನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋ ಸೌಗಾತ್ ಸ್ನೇಹದ ಉಡುಗೊರೆ ಕೊಟ್ಟಿದ್ದೀರಿ, ಅದಕ್ಕೆ ಶುಭಾಶಯಗಳು ಶುಭಾಶಯಗಳು.
अच्छा, बाप दादा से स्नेह बहुत सहयोग देता है, मेरा बाबा कहा दिल से, तो मेरा बाबಾ कहा तो मैं कौन. ಒಳ್ಳೇದು, ಬಾಪ್ ದಾದವ್ರ ಜೊತೆ ಸ್ನೇಹ ಇದೆ. ಬಾಪ್ ದಾದವರಿಂದ ಸ್ನೇಹ ಏನಿದೆ ಅದು ಬಹಳ ಸಹಯೋಗ ಕೊಡುತ್ತೆ. ನನ್ನ ಬಾಬಾ ಅಂತ ಹೇಳೋದು ಅಂದ್ರೆ ಹೃದಯದಿಂದ ನನ್ನ ಬಾಬಾ ಅಂತ ಹೇಳೋದು ಅಂದ್ರೆ ನಾನು ಯಾರು, ಅವರು ನನ್ನ ಬಾಬಾ, ನಾನು ಯಾರು, ಬಾಪ್ ಕಾ ಸಿಕ್ಕಿಲ್ಲದ ಬಚ್ಚಾ ಹೂಂ, ನಾನು ತಂದೆಯ ಅಗಲಿ ಸಿಕ್ಕಿರೋ ಮಗು. तभी कितने भारी कहते हो मेरा बाबा कितने बार कहते हो. ನೋಡಿ, ಇಡೀ ದಿನದಲ್ಲಿ ಎಷ್ಟು ಬಾರಿ ಹೇಳ್ತೀರಿ ನನ್ನ ಬಾಬಾ ಮಧುರ ಬಾಬಾ, ಎಷ್ಟೊಂದು ತಾವೇ ಹೇಳ್ತೀರಿ, ಎಷ್ಟು ಬಾರಿ ಹೇಳ್ತೀರಿ. ಬಾಪ್ ಸುನ್ತಾ ಹೇನಾ ತಬ್ ನೋಟ್ ಕರ್ತಾ ಹೇ. ಬಾಬಾ ಅವ್ರು ಕೇಳಿಸ್ಕೊತಾರಲ್ಲ, ನಾವ್ ಎಷ್ಟು ಸಲ ಹೇಳ್ತೀವಿ ಅದನ್ನ ನೋಟ್ ಮಾಡ್ಕೋತಾರೆ ಬಾಬಾ ಅವರು. ಡಬಲ್ ಫಾರಿನರ್ಸ್ ಕೇಳ್ತಾ ಇದ್ದೀರಿ, ಬಾಪ್ ದಾದವರು ನೋಡ್ತಾರೆ. ಫುಲ್ ಸೀಸನ್ ಅಲ್ಲಿ ಡಬಲ್ ಫಾರಿನರ್ಸೇ ಆಜ್ರಿ ಬರಿ ಹೇ, ಅಷ್ಟೊಂದು ತುಂಬಿದ್ದಾರೆ ಎಲ್ಲ ಕಡೆನೂ ಡಬಲ್ ಫಾರಿನರ್ಸ್. ಮಧುಬನ್ ಮೇ ಹರ್ ಟೈಮ್ ಹಾಜಿರ್ ರಹೆ, ಅಭಿ ಬಿ 350 है. ಮಧುಬನದಲ್ಲಿ ಸದಾ ಎಲ್ಲ ಟೈಮು ಹಾಜಿರ್ ಇರ್ತಾರೆ. ನಾವು ಹೇಳ್ತಾರೆ ಅದರಲ್ಲೂ ಈಗ 350 ಜನ ಬಂದಿದ್ದಾರೆ. ನಿಮ್ಮ ಟರ್ನಲ್ಲಿ ಬಂದಿದ್ದೀರಿ, ಆದ್ರೆ ಪ್ರತಿ ಟರ್ನಲ್ಲೂ ತೋಡೆ ತೋಡೆ ಕಹಾನ ಕಹಾಸೆ ಆತೆ, ಇನ್ನು ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲಿಂದನೋ ಬರ್ತಾರೆ, ಎಲ್ಲ ಕಡೆಯಿಂದನೂ ಬರ್ತಾರೆ. ಅಭಿ ये रिजल्ट बाप दादा भी देखते रहेंगे और आप सब भी साक्षी होकर अपने आप की रिजल्ट देखते रहना. ನಾವೇ ಹೇಳ್ತಾರೆ ಈ ರಿಸಲ್ಟ್ ಅನ್ನ ಬಾಪ್ ದಾದವರು ನೋಡ್ತಾ ಇರ್ತಾರೆ. ನೀವುನು ಎಲ್ಲರೂ ಸಾಕ್ಷಿಯಾಗಿ ನಿಮ್ಮ ನಿಮ್ಮ ರಿಸಲ್ಟ್ ಅನ್ನ ನೋಡ್ತಾ ಇರಿ. ನನ್ನ ಜಗಜ್ಜೀತ್ ಎಷ್ಟಾಗಿದ್ದೀನಿ, ಮನಸ್ಸೆಷ್ಟು ನನ್ನ ನಿಯಂತ್ರಣದಲ್ಲಿ ಬಂದಿದೆ. ಯಹಿ ಯಾದ್ ರಖನಾ ಕಿ ಬಾಪ್ ದಾದಾ ಕೋ ಮಾಲಿಕ್ ಬನ್ನೆ ಕಾ ವಾಯ್ದಾ ಕಿಯಾ ಹೈ. ಇದನ್ನ ನೆನ್ಪಿಟ್ಕೊಳ್ಳಿ, ಬಾಪ್ ದಾದವರಿಗೆ ಮಾಲೀಕ ಆಗೋ ವಾಯ್ದೆ ಮಾಡಿದ್ದೀನಿ. ಬಾಪ್ ದಾದಾ ಎಲ್ಲ ಮಕ್ಕಳಿಗೂ ಕಡಿಮೆ ಕಡಿಮೆ ಅಂದ್ರೆ ಏಕ್ ಏಕ್ ಝೋನ್ ಕೋ ತೋ ಯೇ ಕಾರ್ಯ ದೇ ಸಕ್ತೆ ಹೇ. ये जोन इस सप्ताह ये 15 दिन रिजल्ट दे, फिर व्यर्थ संकल्प नहीं, लेकिन जो विषय मन को दिया वह किया या नहीं किया. ಬಾಪ್ ದಾದಾ ಎಲ್ಲ ಮಕ್ಕಳಿಗೂ ಕಡಿಮೆ ಕಡಿಮೆ ಅಂದ್ರೆ ಒಂದೊಂದು ಝೋನ್ ಅವರಿಗೂ ಒಂದು ಕಾರ್ಯ ಕೊಡ್ಬೋದು. ತಾವೇ ಹೇಳ್ತಾರೆ ಈ ಝೋನ್ ಅವರು ಈ ವಾರದ 15 ದಿನದಲ್ಲಿ ರಿಸಲ್ಟ್ ಕೊಡ್ತೀರಿ ಅಲ್ವಾ, ವ್ಯರ್ಥ ಸಂಕಲ್ಪ ಇಲ್ಲ. ಆದ್ರೆ ಜೋ ವಿಷಯ ಮನ್ ಕೋ ದಿಯಾ ವ ಕಿಯಾ ಯ ನಹಿ ಕಿಯಾ, ಏನ್ ವಿಷಯ ಏನ್ ಸಬ್ಜೆಕ್ಟ್ ನಿಮ್ ಮನಸ್ಸಿಗೆ ಕೊಡ್ತೀರಿ, ಈಗ ಶರೀರಿ ಆಗು ಅಂದ್ರಿ, ನಿರಾಕಾರಿ ಆಗು ಅಂದ್ರಿ, ಫರಿಷ್ಠೆ ಆಗು ಅಂದ್ರಿ, ಅಥವಾ ಮಧುಬನ 4 ಧಾಮ್ ಹೋಗ್ ಬಾ ಅಂದ್ರಿ, ಬಾವೆ ಹೇಳ್ತಾರೆ ಅದನ್ನ ಒಪ್ಕೊಂಡಿದೀಯಾ, ಇದು ಒಪ್ಪಿಗೆನಾ ಟೀಚರ್ಸ್ಗೆ ಮಂಜೂರ್ ಹೇ. ಝೋನ್ ಕೋ ಕಾರಿ ದೇವೆ ಹಾತ್ ಉಟಾವು ಟೀಚರ್ಸ್, ಒಪ್ಪಿಗೆನಾ ನಿಮ್ಮ ಝೋನಿಗೆ ಕೆಲಸ ಕೊಡದ, ಕೈ ಎತ್ತಿ ಟೀಚರ್ಸ್. महाराष्ट्र है ना, तो महाराष्ट्र को तो महान काम देंगे ना. महाराष्ट्र ಅಂದ್ರೆ महान कार्य ಮಾಡೋರು. ಬಾಪ್ ದಾದಾ ಕೋ ಹರ್ ಏಕ್ ಝೋನ್ ಕೆ ಲಿಯೆ ಪ್ಯಾರ್ ಹೈ. ಆದರೆ ಬಾಪ್ ದಾದವರಿಗೆ ಪ್ರತಿ ಒಂದು ಝೋನ್ ಮೇಲೂ ಪ್ರೀತಿ ಇದೆ. ಹಾಗೂ ಸದಾ ನಿಶ್ಚಯ ಇಟ್ಕೋತೀರಿ, ये बच्चे बाप ने कहा बच्चों ने किया. ಯಾವ ತರ ಮಕ್ಕಳು ನನ್ನ ಮಕ್ಕಳಂದ್ರೆ ತಂದೆ ಹೇಳಿದ್ರು ಮಕ್ಕಳು ಮಾಡಿದ್ರು. ಹೇಳ್ತಾರಲ್ಲ ಕಾಲಲ್ಲಿ ತೋರಿಸಿದ ಕೈಯಲ್ಲಿ ಮಾಡ್ಬಿಡ್ತಾರೆ ಅಂತ, ಹಂಗೆ ತಂದೆ ಹೇಳಿದ್ರು ಮಕ್ಕಳು ಮಾಡಿದ್ರು ಅನ್ನುವಂತಹ ಮಕ್ಕಳು. ಈ ತರ ಇದೀರಿ ಅಲ್ವಾ. ಮಹಾರಾಷ್ಟ್ರ ಜೋ ಬಾಪ್ನೆ ಕಹ ವಕಿಯ ಅಸಾಹೆ, ಮಹಾರಾಷ್ಟ್ರದವರು ಬಾಬಾ ಹೇಳ್ತಾರೆ ಬಾಬೋರ್ ಏನ್ ಹೇಳಿದ್ರು ಅದನ್ನ ಮಾಡಿದ್ರ ಆ ತರನ. ಮಹಾರಾಷ್ಟ್ರದವ್ರು ಕೈ ಎತ್ತಿ, ಬಹಳಷ್ಟು ಜನ ಬಂದಿದ್ದೀರಿ. ಮುಕ್ಕಾಲ್ ಕ್ಲಾಸ್ ಮಹಾರಾಷ್ಟ್ರದವರಿದ್ದೀರಿ. ಪ್ರತಿಯೊಂದು ಝೋನು ಬಾಬೋರ ಆಜ್ಞಾಕಾರಿಗಳು. ಹಾಂದ್ ಹಿಲಾ ರಹೆ ಹೇ ಸದಿ, ಕತ್ತನ್ನ ಅಲ್ಲಾಡಿಸ್ತಾ ಇದ್ದೀರಾ. ಬಾಪ್ ಕೋ ಭಿ ನಿಶ್ಚಯ ಹೇ ಕಿ ಮೇರೆ ಬಚ್ಚೆ ಹೇ ಹಿ ನಿಶ್ಚಯ ಬುದ್ಧಿ. ಬಾಬವರಿಗೂ ನಮ್ಮ ಮೇಲೆ ನಿಶ್ಚಯ ಇದೆ, ಈ ಮಕ್ಕಳೇ ನಿಶ್ಚಯ ಬುದ್ಧಿಗಳು. ಬಾಪ್ ದಾದವ್ರು ಇದೇ ಬಯಸ್ತಾರೆ. ರೋಜ್ ಕೆ ಮಹಾವಾಕ್ಯ ಸುನ್ತೆ ಹೋ ವ ಹೋಮ್ ವರ್ಕ್ ಹೇ. ಬಾಬವ್ರು ಪ್ರತಿದಿನ ವಿದ್ಯೆ ಓದ್ತೀವಿ ಅಂದ್ರೆ ಯಾರ ಟೀಚರ್ ಏನ್ ಪಾಠ ಮಾಡ್ತಾರೆ ಅದು ಅವತ್ತಿನ ಹೋಮ್ ವರ್ಕ್ ಅಲ್ವಾ. ಹಾಗೆ ಬಾಪ್ ದಾದವ್ರು ಇದೇ ಬಯಸ್ತಾರೆ, ಪ್ರತಿದಿನ ರಾತ್ರಿ
ಏನ್ ಈ ಮಹಾವಾಕ್ಯ ಕೇಳಿರ್ತೀರಿ ಅದರ ಹೋಮ್ವರ್ಕ್ ಅನ್ನ ಮಾಡಿ. ಇಡೀ ದಿನದಲ್ಲಿ ಹೋಮ್ವರ್ಕ್ ಅನ್ನ ಮಾಡಬೇಕು. अगर रोज की मुरली जो बाप ने कहा और बच्चों ने किया उसको कहा जाता बाप के सिಕ್ಕಿಲ್ಲದೆ बच्चे. ಬಾಬಾ ಹೇಳ್ತಾರೆ ಪ್ರತಿದಿನದ ಮುರುಳಿ ತಂದೆ ಹೇಳಿದ್ರು ಮಕ್ಕಳು ಮಾಡಿದ್ರು ಅಂದ್ರೆ ಅಂತಹ ಮಕ್ಕಳಿಗೆ ಹೇಳಲಾಗುತ್ತೆ ಬಾಬೋರ ಹಗಲಿ ಸಿಕ್ಕಿರೋ ಮಕ್ಕಳು, ಆಜ್ಞಾಕಾರಿ ಮಕ್ಕಳು. ಏನ್ ಮಾಡ್ಬೇಕು? ಪ್ರತಿನಿತ್ಯ ಮುರುಳಿ ಓದಿ. ಏಕೆಂದ್ರೆ ಬಾಪ್ ದಾದವ್ರು ನೋಡ್ತಾರೆ मेजॉरिटी बच्चे मुरली से प्यार रखते हैं. अगर कोई नहीं भी रखता हो तो बाप दादा को कोई बच्चा कहे बाबा आपसे मेरा बहुत प्यार है, लेकिन बाप का प्यार किससे है? मुरली से है ना. ಬಾಬಾ ಹೇಳೋದು ಬಾಪ್ ದಾದ ನೋಡ್ತಾರೆ ಹೆಚ್ಚಿನ ಅಂಶ ಮಕ್ಕಳಿಗೆ ಮುರಳಿ ಮೇಲೆ ಪ್ರೀತಿ ಇದೆ. ಅಕಸ್ಮಾತ್ ಮುರಳಿ ಮೇಲೂ ಪ್ರೀತಿ ಇಲ್ಲ ಅಂದ್ರೆ ಬಾಪ್ ದಾದವರು ಕೆಲವೊಂದು ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳು ಹೇಳ್ತಾರೆ ಬಾಬಾ ನಿಮ್ಮ ಮೇಲೆ ತುಂಬಾ ಪ್ರೀತಿ, ಆದ್ರೆ ಬಾಬೋರಿಗೆ ಯಾವ್ದ್ರ ಮೇಲೆ ಪ್ರೀತಿ? ಮುರುಳಿ ಮೇಲೆ ಪ್ರೀತಿ. ಬ್ರಹ್ಮ ಬಾಬೋರು ಒಂದು ದಿನನೂ ಮುರುಳಿ ಮಿಸ್ ಮಾಡಿಲ್ಲ ಅಂತಿಮ ದಿನದವರೆಗೂ. मुरली के लिए कितना प्यार से आते हैं. कोई टीचर ऐसा होगा तो इतना दूर से पढ़ाई पढ़ाने आए हैं. ಬಾಬಾ ಹೇಳ್ತಾರೆ ಮುರಳಿ ಎಂತಹ ಅದ್ಭುತ ಮುರಳಿ ಅಂದ್ರೆ ಇದನ್ನ ನುಡ್ಸಕ್ ಬಾಬೋರು ಎಷ್ಟು ದೂರದಿಂದ ಬರ್ತಾರೆ. ಕೆಲವು ಟೀಚರ್ ಈ ತರ ಇರ್ತಾರ ಯಾರಾದ್ರೂ ಟೀಚರ್ ಇಷ್ಟೊಂದು ದೂರದಿಂದ ಬಂದು ಓದಿಸೋ ಟೀಚರು. ಬಾಬೋರು ಎಷ್ಟು ಮೈಲಿ ದೂರದಿಂದ ಎಷ್ಟು ಲೋಕದಿಂದ ಬಂದು ಓದಿಸ್ತಾರೆ. ಈ ತರ ಯಾರಾದ್ರೂ ಟೀಚರ್ ಇರ್ತಾರ? ನೋಡಿ ಈ ತರ ಟೀಚರ್ ಯಾರು ಇರಲ್ಲ. ಇಷ್ಟೊಂದು ದೂರದಿಂದ ಬಂದು ಮುರಳಿ ನೋಡ್ಸೋ ಟೀಚರು. जब बाप का प्यार मुरली से है तो जो मेरा बाबा कहता उसका पहला प्यार बाप के साथ बाप की मुरली से होना चाहिए. ಯಾವಾಗ ಬಾಬೋರ ಪ್ರೀತಿ ಬ್ರಹ್ಮ ಬಾಬೋರ್ ಪ್ರೀತಿ ಮುರಳಿ ಮೇಲಿದೆಯೋ, ಯಾರು ನನ್ನ ಬಾಬಾ ಅಂತ ಹೇಳ್ತೀರಿ ಅವರ ಮೊದಲ ಪ್ರೀತಿ ಬಾಬೋರ್ ಜೊತೆಗೆ ಬಾಬೋರ ಮುರಳಿ ಜೊತೆಗೆ ಇರಬೇಕು. देखो ब्रह्मा बाप ने एक दिन भी मुरली मिस नहीं किया. ಬ್ರಹ್ಮ ಬಾಬೋರು ಒಂದು ದಿನನೂ ಮುರುಳಿಯನ್ನ ಮಿಸ್ ಮಾಡಿಲ್ಲ. ಬಲೆ ಬಾಬೋರ್ ಎಲ್ಲ ಹಂಗೆಂತ ಒಂದೇ ಸ್ಥಾನದಲ್ಲಿರು. ಬಾಬೋರ್ ಶರೀರದ ವಯಸ್ಸೆಷ್ಟು, ಎಷ್ಟು ಜವಾಬ್ದಾರಿ, ಎಷ್ಟು ಮಕ್ಕಳು, ಎಷ್ಟು ವಿಚಿತ್ರದವರು ಎಲ್ಲದ್ರ ಜೊತೆ ಇದ್ರಲ್ಲ. चाहे बॉम्बे भी जाते रहे कारणे अकारणे तो मुरली लिखते थे और मातेश्वरी मुरली सुनाती थी. ಬಾಬೋರು ಬಾಂಬೆ ಹೋಗ್ತಾ ಇದ್ರು ಮಧ್ಯದಲ್ಲಿ, ಕಾರಣ ಮುರಳಿನ ಬಾಬೋರ್ ಮಿಸ್ ಮಾಡ್ತಿಲ್ಲ. ಶಿವಬಾಬೋರ್ ಬಂದು ಬ್ರಹ್ಮ ಬಾಬೋರ್ ಮೂಲಕ ಮುರಳಿನ ಬರೆಸ್ತಾ ಇದ್ರು, ಅದನ್ನ ಮೊಮ್ಮಾರವರು ನುಡಿಸ್ತಾ ಇದ್ರು. लास्ट डे तबीयत थोड़ी ढीली थी, सवेरे का क्लास नहीं कराया, लेकिन शाम को क्लास कराने के बाद ಅವ್ಯಕ್ತ हुए. ಮುರಳಿ ಮೇಲೆ ಎಷ್ಟು ಪ್ರೀತಿ ಇರಬೇಕು ಅನ್ನೋದನ್ನ ಬಾಬೋರ್ ಹೇಳ್ತಾರೆ. ಲಾಸ್ಟ್ ದಿನ ಬಾಬೋರ ಶರೀರದ ಆರೋಗ್ಯ ಸ್ವಲ್ಪ ಡೀಲಾಗಿತ್ತು, ಬೆಳಗ್ಗೆ ಕ್ಲಾಸ್ ಮಾಡಿರ್ಲಿಲ್ಲ, ಆದ್ರೆ ಸಂಜೆ ಬಂದು ಕ್ಲಾಸ್ ಮಾಡಿ ಆಮೇಲೆ ಅವ್ಯಕ್ತರಾದ್ರು. तो ब्रह्मा बाप का प्यार किससे हुआ ಹೇಳಿ? ಬ್ರಹ್ಮ ಬಾಬೋರ್ ಪ್ರೀತಿ ಯಾರ ಜೊತೆ ಇತ್ತು? ಮುರಳಿ ಜೊತೆ. जो कोई समझते है मेरा बाबा से प्यार है, बाप का जिससे प्यार रहा बच्चों का रहना चाहिए ना. ಯಾರು ಹೇಳ್ತೀರಿ ನನಗೆ ಬಾಬೋರ್ ಮೇಲೆ ತುಂಬಾ ಪ್ರೀತಿ ಅಂತ ಹೇಳವ್ರು, ನಾವ್ ಹೇಳ್ತೀರಿ ಪ್ರೀತಿನ ಇಲ್ಲಿ ತೋರಿಸಿ. ಬಾಬೋರ್ ಮೇಲ್ ಪ್ರೀತಿ ಅಂದ್ರೆ ಬಾಬೋರಿಗೆ ಯಾವ್ದ್ರ ಮೇಲ್ ಪ್ರೀತಿ ಇತ್ತೋ ಮಕ್ಕಳಿಗೂ ಅದ್ರ ಮೇಲೆ ಇರ್ಬೇಕಲ್ಲ. तो मुरली रोज क्लास में पढ़ना व सुनना. ಆದ್ದರಿಂದ ಹೆಂಗಾದ್ರೂ ಮುರಳಿನ ಕ್ಲಾಸ್ ಅಲ್ಲಿ ಓದಿ ಇಲ್ಲ ಕೇಳಿ, ಏನಾದ್ರೂ ಮಾಡಿ ಮುರಳಿ ಮಿಸ್ ಮಾಡಂಗಿಲ್ಲ. अगर मजबूरी है बहाना नहीं है सही कारण है तो किसी से सुनो. ಬಾಬಾ ಹೆಂಗೆ ಮುರಳಿನ ಹೆಂಗೆ ಮಿಸ್ ಮಾಡಬಾರ್ದು ಅನ್ನೋದನ್ನ ಹೇಳ್ತಾರೆ ನೋಡಿ. ನಿಮ್ಗೇನೋ ಆಗ್ತಿಲ್ಲಪ್ಪ, ಮುರಳಿ ಓದಕ್ಕೂ ಆಗ್ತಿಲ್ಲ, ಅಥವಾ ಹೇಳಕ್ಕೂ ಆಗ್ತಿಲ್ಲ, ಅದಕ್ಕೇನೋ ನೆಪ ಹೇಳ್ಬೇಡಿ. ನಿಜವಾದ ಕಾರಣ ಇದ್ರೆ, ನೆಪ ಹೇಳೋ ಕಾರಣಗಳಿಗೆ ಬಿಡಿ, ಅದಕ್ಕೇನು ಔಷಧಿನೇ ಇಲ್ಲ. ಆದ್ರೆ ನಿಜವಾದ ಕಾರಣ ಇದ್ರೆ ಯಾರ ಹತ್ರ ಆದ್ರೂ ಓದಿಸಿ ಕೇಳಿ ಮುರಳಿನ. ಅಯ್ಯೋ ನಂಗೆ ಓದಕ್ಕಾಗ್ಲಿಲ್ಲ, ನನಗೆ ಕೇಳಕ್ಕಾಗಿಲ್ಲ ಕ್ಲಾಸ್, ಯಾರ ಹತ್ರ ಆದ್ರೂ ಓದಿಸಿ ಆದ್ರೂ ಮುರಳಿ ಕೇಳಬೇಕು. ಜೋ ಸಮಸ್ತೆ ಕಿ ಮುರಳಿ ಕಾ ಇತ್ನಾ ಮಹತ್ವ ರಖೂಂಗಾ ವಹ ಹಾತ್ ಉಠಾओ. ಯಾರು ತಿಳ್ಕೊತೀರಿ ನಾನು ಮುರಳಿಗೆ ಬಾಬೋರ್ ಎಷ್ಟು ಮಹತ್ವ ಕೊಟ್ಟಿದಾರೋ
ಅಷ್ಟೊಂದು ಮಹತ್ವ ಕೊಡ್ತೀನಿ ಅನ್ನೋರು ಕೈ ಎತ್ತಿ. ನೋಡಿ, ಕೆಲವರಿಗೆ ಮುರಳಿ ಕೇಳಿದ್ರು ಆಯ್ತು, ಕೇಳದಿದ್ರು ಆಯ್ತು. ಈಗೊಂದು ಆನ್ಲೈನ್ ಬಂದ್ಬಿಟ್ಟಿದೆ. ಈ ಆನ್ಲೈನಲ್ಲಿ ಯಾರ ಬುದ್ಧಿಗೆ ಎಷ್ಟು ಮುರಳಿ ಹೋಗುತ್ತೋ ಭಗವಾನ್ ಜಾನೆ. ಬಾಬಾ ಹೇಳ್ತಾರೆ, ಆದ್ರೆ ಮುರಳಿ ಮೇಲೆ ಬಾಬೋರಿಗೆ ಎಷ್ಟು ಪ್ರೀತಿ ಇತ್ತೋ ಅಷ್ಟು ಪ್ರೀತಿ ಇದೆಯಾ? अच्छा यहाँ तो सब दिखाई दे रहा है बाप आप पीछे वालों को भी देख रहा है. ಇಲ್ಲಂತೂ ನೀವೆಲ್ಲರೂ ಕಾಣಿಸ್ತಾ ಇದ್ದೀರಿ ಬಾಬಾವರಿಗೆ. ವಿಜ್ಞಾನದ ಸಾಧನ ಅಂತದಿದೆ, ಹಿಂದೆ ಇರೋರ್ನು ನೋಡ್ತಾ ಇದ್ದಾರೆ ಬಾಬಾವರು. अच्छा बहुत अच्छा बाप बीच बीच में पेपर लेगा कि आज किसने मुरली नहीं सुनी वह टीचर लिख के भेजे. पसंद तो है ना? ಒಳ್ಳೇದು, ಬಹಳ ಒಳ್ಳೇದು. ಬಾಬಾವ್ರ ಮಧ್ಯದಲ್ಲಿ ನೀವು ಮುರಳಿ ಮಿಸ್ ಮಾಡ್ತೀರಾ, ಮುರಳಿ ಮೇಲೆ ಪ್ರೀತಿ ಇದೆಯಾ, ಎಲ್ಲ ಪೇಪರ್ ಅಂತೂ ತಗೊಳ್ತಾರೆ. ಅಂದ್ರೆ ಅಂತಂತ ಸಂದರ್ಭಗಳು ಬರುತ್ತೆ. ಬಾಬಾವ್ರ ಮುಂದೆ ಎಂತೆಂಥ ಸಂದರ್ಭಗಳು ಬಂದಿಲ್ಲ. ಬಾಬಾ ಹೇಳ್ತಾರೆ, ಆದ್ರೆ ಬಾಬಾವ್ರು ಕೇಳ್ತಾರೆ, ಟೀಚರ್ ಅಂತ ಕೇಳ್ತಾರೆ. ಇವತ್ತು ಯಾರು ಮುರಳಿ ಕೇಳಿಲ್ಲ, ಟೀಚರ್ ಬರ್ದು ಕಳಿಸ್ಬೇಕು. ಅಟೆಂಡೆನ್ಸ್ ಅಂತೂ ಇದೆಯಲ್ಲ, ಎಲ್ಲರದು ರಿಪೋರ್ಟ್ ಅಂತೂ ಬಾಬಾವ್ರಿಗೆ ತಲುಪುತ್ತೆ. ಯಾಕೆಂದ್ರೆ ಬಾಬಾವ್ರ ಹತ್ರನೇ ಅಂತ ಸಾಧನ ಇದೆ. पसंद तो है ना? अच्छा आज ब्रह्मा बाप हर बच्चे से मिलकर बहुत बहुत स्नेह से हर बच्चे को नयनों द्वारा स्नेह दे रहे हैं. ಇವತ್ತು ಬ್ರಹ್ಮ ಬಾಬೋರು ಪ್ರತಿಯೊಂದು ಮಕ್ಕಳ ಜೊತೆ ಮಿಲನ ಮಾಡ್ತಾ ಬಹಳ ಬಹಳ ಸ್ನೇಹದಿಂದ ಪ್ರತಿಯೊಂದು ಮಕ್ಕಳಿಗೂ ನಯನಗಳಿಂದ ಸ್ನೇಹವನ್ನ ಕೊಡ್ತಾ ಇದ್ದಾರೆ. ಒಳ್ಳೇದು. ಅಚ್ಚ ಡಬಲ್ ವಿದೇಶಿ ಬಾಯಿ ಬೆಹನೋಸೆ. ಬಾಬೋರ್ ಮುಂದೆ ಡಬಲ್ ವಿದೇಶಿ ಸಹೋದರ ಸಹೋದರಿಯರಿದ್ದಾರೆ. ವಿದೇಶ್ ವಾಲೋಂಕೋ ಸೇವಾ ಕಾ ಉಮಂಗ್ ಉತ್ಸಾಹ ಅಚ್ಚಾ ಹೈ. ವಿದೇಶದವರಿಗೆ ಸೇವೆಯ ಉತ್ಸಾಹ ಉಲ್ಲಾಸ ಚೆನ್ನಾಗಿದೆ. ಬಾಪ್ ದಾದನು ಎಲ್ಲ ಮಕ್ಕಳಿಗೂ ಇದೇ ಹೇಳ್ತಾರೆ, ಈ ಸೇವಾ ಖೂಬ್ ಕರೋ ಕ್ಯೋಂಕಿ ಸಮಯ ಕಭಿ ಭಿ ಬದಲ್ ಸಕ್ತಾ ಹೈ. ಸೇವೆ ತುಂಬಾ ಮಾಡಿ, ಎಷ್ಟು ಅವಕಾಶ ಸಿಗುತ್ತೆ, ಎಷ್ಟು ಆಗುತ್ತೆ ಅಷ್ಟು ತುಂಬಾ ಸೇವೆ ಮಾಡಿ. ಏಕೆಂದ್ರೆ ಸಮಯ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬಿಡುತ್ತೆ. ನೋಡಿ, ಕೊರೋನಾ ಬಂತು, ಎಲ್ಲ ನಿಂತೋಯ್ತು. ಬಾಬೋರ್ ಮನೆಗೆ ಬರೋ ಅವಕಾಶಗಳಿರ್ಲಿಲ್ಲ, ಸೇವೆ ಮಾಡೋ ಇದು ಯಾವಾಗ ಬೇಕಾದ್ರೂ ನಿಂತು ಹೋಗ್ಬೋದು. ಅವಕಾಶ ಇದ್ದಾಗ ಚೆನ್ನಾಗಿ ಸೇವೆ ಮಾಡಿ. ಹಂಗಲ್ಲ ಅದಕ್ಕೊಂದು ಕಾರಣ, ನೆಪ, ಸುಳ್ಳು ಎಲ್ಲ ಹೇಳ್ಕೊಂಡು ತಪ್ಪಿಸ್ಕೊಂಡು ನೆಪ ಹೇಳ್ಕೊಂಡು ಯಾರಿಗ್ಲಾಸ್ ಅವಕಾಶನೂ ಇರುತ್ತೆ, ಅದೆಲ್ಲ ಶಕ್ತಿನೂ ಇರುತ್ತೆ, ಎಲ್ಲ ಮಾಡ್ಬೋದಾಗಿರುತ್ತೆ. ನೆಪ. ಬಾಬಾ ಹೇಳ್ತಾರೆ, ಮಕ್ಕಳೇ ತುಂಬಾ ಸೇವೆ ಮಾಡಿ, ಸಮಯ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬಿಡ್ಬೋದು. जो सेवा करने चाहेंगे लेकिन कर नहीं पाओगे ऐसा समय भी आने वाला है. ಆ ಸಮಯನೂ ಬರುತ್ತೆ, ನಾನು ತುಂಬಾ ಆ ಸೇವೆ ಮಾಡ್ತೀನಿ, ಈ ಸೇವೆ ಮಾಡೋಣ ಎಲ್ಲ ಅನ್ಸುತ್ತೆ, ಆದ್ರೆ ಮಾಡಕ್ಕಾಗಲ್ಲ ಅಂತ ಸಮಯನೂ ಬರುತ್ತೆ. ಅಂದ್ರೆ ಅವಾಗ ಏನಾಗುತ್ತೆ, ಮೊದ್ಲಿಂದೆಲ್ಲ ನೆನಪಾಗುತ್ತೆ, ನಾನೆಲ್ಲ ಕಳ್ಕೊಂಡೇನೋ ಪಶ್ಚಾತ್ತಾಪ ಆಗುತ್ತೆ. ಆದ್ದರಿಂದ ऐसा समय भी आने वाला है इसलिए जो करना आप करो. ಏನ್ ಮಾಡ್ಬೇಕು ಈಗ ಮಾಡಿ. ಎಲ್ಲ ಕಳ್ಕೊಂಡ್ಮೇಲೆ ಅಯ್ಯೋ ನನ್ನ ಬಾಬು ಸೇವೆಗೆ ಉಪಯೋಗಿಸಿದ್ರೆ ಚೆನ್ನಾಗಿತ್ತು, ಸಮಯ ಕಳೆದೋದ್ಮೇಲೆ ನಾನು ಅವತ್ತು ಸೇವೆ ಮಾಡಿದ್ರೆ ಚೆನ್ನಾಗಿತ್ತು, ಯಾವುದು ಕಳೆದು ಹೋಗಿದ್ದು ವಾಪಸ್ ಬರೋದಿಲ್ಲ. ಆದ್ದರಿಂದ ಈಗ ಏನ್ ಬೇಕೋ ಇವಾಗ ಮಾಡಿ. ಕಬ್ ನಹಿ ಅಬ್, ಯಾವಾಗ ಮಾಡ್ತೀನಿ ಅಂತಲ್ಲ, ಈಗ ಮಾಡಿ. ಬಾಪ್ ದಾದಾ ಹಮೇಶಾ ಕೇತೆ ಕಲ್ ಪರ್ ನಹಿ ಚೋಡು. ಬಾಪ್ ದಾದವ್ರು ಯಾವಾಗೂ ಹೇಳೋದು, ಯಾವುದನ್ನು ನಾಳೆ ಮೇಲೆ ಬಿಡಬೇಡಿ. ಆಜ್ ಪರ್ ಬಿ ನಹಿ ಅಬ್, ಇವತ್ತಿನ ಮೇಲೂ ಅಲ್ಲ, ಈಗ್ಲೇ. ಏಕೆಂದ್ರೆ ಸಮಯ 5 ತತ್ವ ಬಾಪ್ಗೆ ಪಾಸ್ ಆತೆ. 5 ತತ್ವಗಳು ಬಾಬೋರ ಹತ್ರ ಬರುತ್ತೆ. ಹಮ್ಕೋ ಬತಾವೋ ಕಬ್ ತಕ್ ದುಃಖ ಚಲೇಗಾ. ಹೇಳಿ ತಂದೆ, ಎಲ್ಲಿವರೆಗೂ ಈ ದುಃಖ ನಡೆಯುತ್ತೆ ನನಗೆ, ನೋಡಿ ಹೇಳಿ ಅಂತ ಬಾಬೋರ ಹತ್ರ ಬರುತ್ತೆ 5 ತತ್ವಗಳನ್ನು. ಖುದ್ ದುಃಖಿ ಹೋ ರಹೆ ತೋ ಕ್ಯಾ ಕರೆಂಗೆ, ಮನುಷ್ಯ ಆತ್ಮಾओं को भी ದುಃಖಿ ಕರೆಂಗೆ ನಾ. ಪ್ರಕೃತಿಗೆ ದುಃಖ ಆಗ್ತಾ ಇದೆ. ನೋಡಿ, ಎಷ್ಟೊಂದ್ ಸಲ ನಾವು ಚಿತ್ರಗಳಲ್ಲಿ ನೋಡ್ತೀವಿ, ಮರ ಕಡಿತಾ ಇದ್ದಾರೆ ಅಂದ್ರೆ ಕಣ್ಣೀರು ಬರ್ತಾ ಇರೋದನ್ನ. ಹಂಗೆ ಪ್ರಕೃತಿನ ನಾಶ ಮಾಡಿದೀವಿ, ಅದಕ್ಕೆ ಎಷ್ಟು ನೆಗೆಟಿವ್ ಕೊಡ್ಬೋದು ಅಷ್ಟೆಲ್ಲ ಕೊಟ್ಟಿದೀವಿ ದುಃಖ. ನಾವೇ ಹೇಳ್ತಾರೆ, ಈ ದುಃಖ ಎಷ್ಟು ಸಮಯ ನಾನು ತಡ್ಕೋಬೇಕು. ಖುದ್ ದುಃಖಿ ಹೋ ರಹೆ ತೋ ಭಿ ಕ್ಯಾ ಕರೆಂಗೆ, ಮನುಷ್ಯ ಆತ್ಮಾओं को भी ದುಃಖಿ ಕರೆಂಗೆ. ಈಗ ಸ್ವಯಂ ದುಃಖಿ ಆಗಿರೋರು ಏನ್ ಮಾಡ್ತಾರೆ, ಬೇರೆಯವರಿಗೂ ದುಃಖ ಕೊಡ್ತಾರಲ್ಲ. ಹಂಗೆ ಪ್ರಕೃತಿ ತನಗೆ ದುಃಖ ಆಗಿದೆ, ಮನುಷ್ಯರಿಗೆ ಏನ್ ಕೊಡುತ್ತೆ ದುಃಖ. इसीलिए जो भी आए है उसको संकल्प करना है, जैसे ब्राह्मण जीवन आवश्यक है
वैसे अभी के समय अनुसार हर एक को सेवा भी जरूरी है. ಆದ್ದರಿಂದ ಯಾರೆಲ್ಲ ಇದ್ದೀರಿ ಬಾಬೋರ್ ಮಕ್ಕಳು ಯಾರೆಲ್ಲ ಬಂದಿದ್ದೀರಿ ಅವರು ಸಂಕಲ್ಪ ಮಾಡ್ಕೊಳ್ಳಿ. ಹೇಗೆ ಈ ಬ್ರಾಹ್ಮಣ ಜೀವನ ನಮ್ಗೆ ಅವಶ್ಯಕ ಅಂತ ತಿಳ್ಕೊಂಡಿದ್ದೀರೋ ಹಾಗೆ ಈಗಿನ ಸಮಯ ಅನುಸಾರ ಪ್ರತಿಯೊಬ್ಬರಿಗೂ ಸೇವೆನೂ ಅವಶ್ಯಕ. ಸೇವೆ ಒಂದು ತಾಕತ್ತದು, ಸೇವೆ ಒಂದು ಸಂಪತ್ತದು. ಮಾಡದೆ ಅನುಭವ ಮಾಡಕ್ಕಾಗತ್ತೆ. ಏನು ಮಾಡದೇ ಇದ್ರೆ ಹೆಂಗ್ ಅನುಭವ ಮಾಡಕ್ಕಾಗತ್ತೆ? ಕರೋ ಯಾ ಕರಾವು. बाकी जो बाप दादा ने होमवर्क दिया मन जीत जगत जीत बनना है ಮಾಡಿ. ನಿಮ್ಮ ಕೈಲಿ ಮಾಡಕ್ಕಾಗಲ್ವ ಮಾಡಿಸಿ. ಯಾವುದೇ ಸೇವೆನ ಬೇರೆಯವ್ರಿಗೆ ಪ್ರೇರಣೆ ಕೊಡೋದನ್ನು ಒಂದು ಸೇವೆನೆ. ಬಾಕಿ ಬಾಪ್ ದಾದವ್ರು ಹೋಮ್ವರ್ಕ್ ಕೊಟ್ಟಿದ್ದಾರೆ, ಮನ್ ಜೀತ್ ಜಗತ್ ಜೀತ್ ಆಗ್ಲೇಬೇಕು. ನಿಮ್ಮದೇ ಗಾಯನ, ನಿಮ್ಮದೇ ಉಸ್ಕೋ ರಿಪೀಟ್ ಕರ್ನಾ ಹೈ. ಇದನ್ನ ರಿಪೀಟ್ ಮಾಡಿ. ನೀವೇ ಮನ್ ಜೀತ್ ಜಗತ್ ಜೀತ್ ಆಗಿದ್ದವರು, ನಿಮ್ದೇ ಗಾಯನ ನೀವು ರಿಪೀಟ್ ಮಾಡಿ. अच्छा, चारों ओर से बच्चे द्वारा संदेश आए हैं. चारों ओर के आए हुए प्यार के मीठे मीठे भाव या भिन्न भिन्न शब्दों की याद. चारों ओर से भिन्न भिन्न पत्र आए हैं. ನಾಲ್ಕು ಕಡೆಯಿಂದ ಮಕ್ಕಳಿಂದ ಸಂದೇಶಗಳು ಬಂದಿದೆ. ನಾಲ್ಕು ಕಡೆಯಿಂದ ಬಂದಿರೋರು ಪ್ರೀತಿಯಲ್ಲಿ ಮಧುರ ಮಧುರವಾದ ಭಾವ, ಭಿನ್ನ ಭಿನ್ನ ಶಬ್ದಗಳು, ನೆನಪು. ನಾಲ್ಕು ಕಡೆಯಿಂದ ಭಿನ್ನ ಭಿನ್ನ ಪತ್ರಗಳು ಬಂದಿದೆ. ಸಭಿ ಕೋ ಬಾಪ್ ದಾದಾ ರಿಸ್ಪಾಂಡ್ ಕರ್ ರಹೆ ಹೈ. ಹರ್ ಬಚ್ಚಾ ಸ್ನೇಹ ಮೇ ಬಾಪ್ ಕೆ ದಿಲ್ ಮೇ ಸಮಾಯಾ ಹುವಾ ಹೈ. ಎಲ್ಲ ಮಕ್ಕಳಿಗೂ ಬಾಪ್ ದಾದಾ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಪ್ರತಿ ಒಂದು ಮಕ್ಕಳು ಸ್ನೇಹದಲ್ಲಿ ಬಾಬುರ ಹೃದಯದಲ್ಲಿದ್ದೀರಿ. और ये अविनाशी स्नेह सदा बाप का और बच्चों का अनादि अविनाशी है. ಮತ್ತೆ ಇದು ಅವಿನಾಶಿಯಾಗಿರೋ ಸ್ನೇಹ, ಸದಾ ತಂದೆ ಹಾಗೂ ಮಕ್ಕಳ ಅನಾದಿ ಅವಿನಾಶಿ ಸ್ನೇಹ ಇದು. और सारा संगम युग बाप बच्चों का मिलन निश्चित ही है. ಹಾಗೂ ಇಡೀ ಸಂಗಮ ಯುಗದಲ್ಲಿ ತಂದೆ ಮಕ್ಕಳ ಮಿಲನನು ಕೂಡ ನಿಶ್ಚಿತವಾಗಿದೆ. ಅರ್ಚ अभी जो बच्चे सन्मुखे दूर बैठे भी देख रहे हैं, बाप दादा ने सुना कि अभी तो चारों ओर ये कोशिश की है हर एक देश में सेंटर पर भी जाके देखते सुनते, चाहे रात का कितना भी बजता है तो देखते हैं. ये भी साइंस का साधन है. ನಾವು ಹೇಳ್ತಾರೆ ಯಾವ ಮಕ್ಕಳು ಸನ್ಮುಖದಲ್ಲಿದ್ದೀರಿ, ದೂರದಲ್ಲಿ ಕುಳಿತು ನೋಡ್ತಾ ಇದ್ದೀರಿ, ಬಾಪ್ ದಾದವ್ರಿಗೆ ಸಮಾಚಾರ ಬಂದಿದೆ. ಈಗ ನಾಲ್ಕು ಕಡೆನೂ ಈ ತರ ಪ್ರಯತ್ನ ಮಾಡಲಾಗಿದೆ. ಪ್ರತಿಯೊಂದು ದೇಶದಲ್ಲೂ ಸಾಧನೆಗಳು ಅಂಥದ್ದು ಬಂದಿದೆ. ಯಾವುದ್ರಲ್ಲಿ ಎಲ್ಲರೂ ಸೆಂಟ್ರಿಗೆ ಹೋಗ್ತಾರೆ ನೋಡೋದಕ್ಕೆ, ಕೇಳೋದಕ್ಕೆ. ಬಾಬಾವ್ರ ಲೈವ್ ಮುರಳಿ ಕೇಳಕ್ಕೆ ನೋಡಕ್ಕೆ ಎಲ್ಲ ದೇಶದವರು ಸೆಂಟ್ರಿಗೆ ಹೋಗಿ ನೋಡ್ತಾರೆ, ಕೇಳ್ತಾರೆ. ಭಲೆ ಆ ದೇಶದ ಸಮಯ ರಾತ್ರಿ ಎಷ್ಟೇ ಸಮಯ ಆಗಿರ್ಬೋದು, ಆದ್ರೆ ಎಲ್ಲರೂ ಬಾಬಾವ್ರ ಮನೆಗೆ ಹೋಗ್ತಾರೆ. ಸೈನ್ಸ್ಗೆ ಸಾಧನ ಆಪ್ಕೆ ಲಿಯೇ ನಿಕಲೆ ಹೈ. ಇದು ವಿಜ್ಞಾನದ ಸಾಧನ, ನಿಮಗಾಗೆ ಬಂದಿರೋದು. ಅವ್ರ ಆಪ್ಕೋ ಹಿ ಲಾಭ ಹೋ ರಹಾ ಹೈ. ಇದೆಲ್ಲ ಲಾಭ ನಿಮ್ಗೆ ಸಿಗ್ತಾ ಇದೆ. ನೋಡಿ ಎಲ್ಲಿ ನಡೆಯೋ ದೃಶ್ಯನ ಎಲ್ಲಿ ಕೂತು ಅನುಭವ ಮಾಡ್ತೀವಿ, ಸನ್ಮುಖದಲ್ಲಿ. ಭಲೆ ನಾವು ಯಾವ ದೇಶ ಯಾವ ಹೊತ್ತಲ್ಲೇ ಇರ್ಬೋದು, ಆದ್ರೆ ಬಾಬಾವ್ರ ಸನ್ಮುಖದಲ್ಲಿ ಕೂತಿದೀವಿ ಅನ್ನೋ ಅನುಭವ ಮಾಡಿಸುತ್ತೆ ವಿಜ್ಞಾನದ ಸಾಧನ. अगर साइंस द्वारा विनाश होगा तो भी आपके राज्य के लिए कर रहे. ವಿಜ್ಞಾನದಿಂದ ವಿನಾಶನೂ ಆಗುತ್ತೆ, ಅದನ್ನು ಏನಕ್ಕೋಸ್ಕರ? ನಿಮ್ಮ ರಾಜ್ಯ ತರದಕ್ಕೋಸ್ಕರನೇ ಅಲ್ವಾ. तो चारों ओर के स्नेही बच्चों को विशेष ब्रह्मा बाप का याद प्यार, दिल का दुलार, दिल का प्यार ಸ್ವೀಕಾರ ಹೋ. ಹೀಗೆ ನಾಲ್ಕು ಕಡೆ ಇರ್ತಕ್ಕಂತಹ ಸ್ನೇಹಿ ಮಕ್ಕಳಿಗೆ ವಿಶೇಷ ಬ್ರಹ್ಮ ತಂದೆಯ ಪ್ರೀತಿಯ ನೆನಪು, ಹೃದಯದ ಆಳದ ಪ್ರೀತಿ, ದುಲಾರ್. ಅದಕ್ಕಿನ್ನೇನು ಶಬ್ದಗಳಿಲ್ಲ. ಹೃದಯದ ಆಳವಾದ ಪ್ರೀತಿ, ಹೃದಯದ ಪ್ರೀತಿ ಸ್ವೀಕಾರ ಮಾಡಿ. ಬಾಪ್ ದಾದವರು ನಮ್ಮ ಹೃದಯದ ಪ್ರೀತಿಯನ್ನ ಸ್ವೀಕಾರ ಮಾಡಿ. ನಮಸ್ತೆ ನಮಸ್ತೆ ನಮಸ್ತೆ. वरदान सच्चाई सफाई की धारणा द्वारा समीपता का अनुभव करने वाले ಸಂಪೂರ್ಣ ಮೂರ್ತಿ ಭವ. ಸತ್ಯತೆ ಸ್ವಚ್ಛತೆಯ ಧಾರಣೆಯಿಂದ
ಸಮೀಪತೆಯ ಅನುಭವ ಮಾಡೋರೆ ಸಂಪೂರ್ಣ ಮೂರ್ತಿ ಭವ. ಸತ್ಯತೆ ಸ್ವಚ್ಛತೆಯ ಧಾರಣೆಯಿಂದನೇ ಸಮೀಪತೆ. ಬಾಬೋರಿಗೆ ಯಾವಾಗ ಹತ್ರ ಆಗ್ತೀವಿ ನಾವು? ಸತ್ಯತೆ ಸ್ವಚ್ಛತೆಯ ಧಾರಣೆಯಿಂದ ಸಮೀಪತೆಯ ಅನುಭವ ಮಾಡೋರೆ ಸಂಪೂರ್ಣ ಮೂರ್ತಿ ಭವ. ಅವರೇ ಸಂಪೂರ್ಣತೆಯನ್ನ ಪಡ್ಕೊಳಕ್ಕೂ ಸಾಧ್ಯ. सभी धारणाओं में मुख्य धारणा है सच्चाई और सफाई. एक दो के प्रति दिल में बिल्कुल सफाई. ನಾವು ಹೇಳ್ತಾರೆ ಎಲ್ಲ ಧಾರಣೆಗಳಲ್ಲೂ ಮುಖ್ಯ ಧಾರಣೆ ಸತ್ಯತೆ ಮತ್ತು ಸ್ವಚ್ಛತೆ. ಒಬ್ರದು ಮತ್ತೊಬ್ಬರ ಪ್ರತಿ ಹೃದಯದಲ್ಲಿ ಬಿಲ್ಕುಲ್ ಸಫಾಯಿ. ಒಂದಿಂದೊಂದು ಮುಂದೊಂದು ಒಳಗೊಂದು ಹೊರಗೊಂದಿಲ್ಲ. ಸಫಾಯಿ. ಏನು ಒಳಗಿದೆ ಹೊರಗದೇನೆ ಸಫಾಯಿ. ಜೈಸಾ ಸಾಫ್ ಚೀಸ್ ಸಬ್ ಕುछ ಸ್ಪಷ್ಟ ದಿಖಾಯಿ ದೇತಾ ಹೈ. ಯಾವ್ದೆಷ್ಟು ಸ್ವಚ್ಛವಾಗಿರುತ್ತೋ ಅದಷ್ಟು ಸ್ಪಷ್ಟವಾಗಿರುತ್ತಲ್ವಾ? वैसे एक दो की भावना भाव स्वभाव स्पष्ट दिखाई दे. ಅದೇ ತರ ಒಬ್ಬರದು ಮತ್ತೊಬ್ಬರ ಭಾವನೆಗಳು ಭಾವ ಸ್ವಭಾವ ಸ್ಪಷ್ಟವಾಗಿ ಕಾಣಿಸ್ಬೇಕು. ಎಲ್ಲಿ ಸತ್ಯತೆ ಸ್ವಚ್ಛತೆ ಇದೆಯೋ ಅಲ್ಲಿ ಸಮೀಪತೆ ಇದೆ. ಮನುಷ್ಯರಿಗೂ ಸಮೀಪ ಯಾವಾಗ ಆಗ್ತಾರೆ ನೋಡಿ? ಇವ್ರು ಒಳಗೊಂದು ಹೊರಗೊಂದು, ಇವ್ರ ಹಿಂದೆ ಬೇರೆ ಇದ್ದಾರೆ ಮುಂದೆ ಬೇರೆ ಇದ್ದಾರೆ, ಇದೆಲ್ಲ ಅನ್ಸುತ್ತೆ ಅಂದ್ರೆ ಆ ವ್ಯಕ್ತಿ ಆಟೋಮೆಟಿಕ್ ಆಗಿ ಹೃದಯದಿಂದ ದೂರ ಹೊರಟೋಗ್ತಾರೆ. ಪರಮಾತ್ಮನಿಗೂ ಅದೇ ಇಷ್ಟ ಅಲ್ವಾ? ಸತ್ಯತೆ ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ಸಮೀಪತೆ. ಜೈಸೆ ಬಾಪ್ ದಾದಾ ಕೆ ಸಮೀಪ ಹೋ ಐಸೆ ಆಪಸ್ ಮೇ ಭಿ ದಿಲ್ ಕಿ ಸಮೀಪತಾ ಹೋ. ಹೇಗೆ ಬಾಪ್ ದಾದವರಿಗೆ ನೀವು ಸಮೀಪನೋ ಹಾಗೆ ನೀವು ಪರಸ್ಪರ ಹೃದಯದಲ್ಲೂ ನಿಮ್ಮಲ್ಲಿ ಸಮೀಪತೆ ಇರಬೇಕು. ಅಂದ್ರೆ ಆ ಸತ್ಯತೆ ಮತ್ತು ಸ್ಪಷ್ಟತೆ. ಸ್ವಭಾವ ಕಿ ಭಿನ್ನತಾ ಸಮಾಪ್ತ ಹೋ ಜಾಯ್. ನಿಮ್ಮ ಸ್ವಭಾವಗಳ ಭಿನ್ನತೆ ಸಮಾಪ್ತಿ ಆಗ್ಬೇಕು. ಅದಕ್ಕೋಸ್ಕರ ಮನಸ್ಸಿನ ಭಾವ ಹಾಗೂ ಸ್ವಭಾವವನ್ನ ಹೊಂದ್ಕೋಬೇಕು, ಅಡ್ಜಸ್ಟ್ ಆಗ್ಬೇಕು, ಹೊಂದಾಣಿಕೆ. ತಬ್ ಸ್ವಭಾವ ಮೇ ಫರಕ್ ದಿಖಾಯಿ ನ ದೇ ತಬ್ ಕಹೆಂಗೆ ಸಂಪೂರ್ಣ ಮೂರ್ತಿ. ಯಾವಾಗ ನಿಮ್ಮ ಸ್ವಭಾವದಲ್ಲಿ ಅಂತರ ಇಲ್ಲ, ಬಾಬಾವ್ರ ಸ್ವಭಾವಕ್ಕೂ ನಿಮ್ಮ ಸ್ವಭಾವಕ್ಕೂ ಯಾವಾಗ ಅಂತರ ಕಾಣೋದಿಲ್ವೋ ಆವಾಗ ಹೇಳಲಾಗುತ್ತೆ ಸಂಪೂರ್ಣ ಮೂರ್ತಿ. ಆದ್ರೆ ಆ ಸಂಪೂರ್ಣ ಮೂರ್ತಿ ಯಾವಾಗ ಹಾಕ್ತೀರಿ? ಸತ್ಯತೆ ಮತ್ತು ಸ್ವಚ್ಛತೆ ಸ್ಪಷ್ಟತೆಯ ಧಾರಣೆಯಿಂದ ಸಮೀಪತೆಯ ಅನುಭವ ಮಾಡೋರೆ. ಅದು ಬರೀ ಬಾಬೋರ್ ಜೊತೆ ಅಲ್ಲ, ಎಲ್ಲ ಆತ್ಮಗಳ ಜೊತೆನೂ ಅದೇ ತರ ಇರ್ತೀರಿ ಅಂದ್ರೆ ಆವಾಗಲೇ ನೀವು ಸಂಪೂರ್ಣ ಮೂರ್ತಿ ಆಗ್ಲಿಕ್ಕೆ ಸಾಧ್ಯ. ಸ್ಲೋಗನ್ ಬಿಗಡೆ ಹುಯೇ ಕೋ ಸುಧಾರ್ನಾ ಯೇ ಸಬ್ಸೆ ಬಡಿ ಸೇವಾ ಹೈ. ನಾವು ಹೇಳ್ತಾರೆ ಹಾಳಾಗಿರೋರ್ನ, ಇವ್ರು ಸರಿ ಮಾಡಕ್ಕೆ ಆಗಲ್ಲ ಅನ್ನೋರ್ನ ಸರಿ ಮಾಡೋದೇ ಎಲ್ಲದಕ್ಕಿಂತ ದೊಡ್ಡ ಸೇವೆ. ಚೆನ್ನಾಗಿರೋರ್ನ ಚೆನ್ನಾಗಿ ಮಾಡಿದ್ರೆ ಯಾರ್ದು ಅದು ದೊಡ್ಡದಲ್ಲ. ಈಗ ಡಾಕ್ಟರ್ನು ಸಾಮಾನ್ಯ ಕಾಯಿಲೆಗೆ ಔಷಧಿ ಕೊಟ್ರೆ ಅದೇನು ದೊಡ್ಡ ಮಾತಲ್ಲ. ಯಾವುದೋ ಅಂತಹ ಕಠಿಣ ಕಾಯಿಲೆನ ವಾಸಿ ಮಾಡಿದ್ರೆ ಆ ಡಾಕ್ಟ್ರು ಪ್ರಸಿದ್ಧಿ ಆಗ್ತಾರೆ. ಹಂಗೆ ಹಾಳಾಗಿರೋರ್ನ ಸುಧಾರಣೆ ಮಾಡಿ, ಸುಧಾರಣೆ ಆಗಿರೋರು ಅಲ್ಪ ಸ್ವಲ್ಪ ಇರೋರ್ನ ಸರಿ ಮಾಡದೆ ಅಲ್ಲ, ಹಾಳಾಗಿರೋರು ಸರಿ ಮಾಡ್ರಿ, ಅದು ಬಹಳ ದೊಡ್ಡ ಸೇವೆ. ಅವ್ಯಕ್ತ ಇಶಾರೆ. ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. योग को ज्वाला रूप बनाने के लिए सेकंड में बिंदी स्वरूप बन मन बुद्धि को एकाग्र करने का अभ्यास बार बार करो. ಯೋಗವನ್ನ ಜ್ವಾಲಾ ರೂಪ ಮಾಡಲಿಕ್ಕೆ ಸೆಕೆಂಡಲ್ಲಿ ಬಿಂದು ಸ್ವರೂಪ ಆಗಿ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡುವ ಅಭ್ಯಾಸ ಪದೇ ಪದೇ ಮಾಡಿ. ಸ್ಟಾಪ್ ಅಂದ ತಕ್ಷಣ ಸೆಕೆಂಡಲ್ಲಿ ಸ್ಟಾಪ್. व्यर्थ देह बांध से मन बुद्धि एकाग्र हो जाए. ಸೆಕೆಂಡಲ್ಲಿ ಸ್ಟಾಪ್. ವ್ಯರ್ಥ ದೇಹ ಬಾನ ಇದರಿಂದ ಮನಸ್ಸು ಬುದ್ಧಿ ಏಕಾಗ್ರ ಆಗ್ಬಿಡ್ಬೇಕು, ಮುಕ್ತ ಆಗ್ಬಿಡ್ಬೇಕು. ಇಷ್ಟೊಂದು ಕಂಟ್ರೋಲಿಂಗ್ ಪವರ್ ಇಡೀ ದಿನದಲ್ಲಿ ಯೂಸ್ ಮಾಡಿ ಪವರ್ಫುಲ್ ಬ್ರೇಕ್ ಇಂದ ಮನಸ್ಸು ಬುದ್ಧಿಯನ್ನು ಕಂಟ್ರೋಲ್ ಮಾಡಿ. ಎಲ್ಲಿ ಮನಸ್ಸು ಬುದ್ಧಿಯನ್ನ ಜೋಡಿಸ್ಬೇಕೋ ಅಲ್ಲಿ ಸೆಕೆಂಡಲ್ಲಿ ಕನೆಕ್ಟ್ ಆಗ್ಬೇಕು. ನಾವು ಹೇಳ್ತಾರೆ ಇಷ್ಟು ಯೋಗವನ್ನ ಜ್ವಾಲಾ ರೂಪದಲ್ಲಿ ಮಾಡಿ ಅಷ್ಟು ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಲ್ಲಿ ಬರಬೇಕು. ಮನಸ್ಸು ಬುದ್ಧಿ ಎಲ್ಲಿ ಏಕಾಗ್ರ ಮಾಡಬೇಕು? ಅದನ್ನ ಪದೇ ಪದೇ ಅಭ್ಯಾಸ ಮಾಡಿ. ಸ್ಟಾಪ್ ಅಂದ್ರೆ ಸಂಕಲ್ಪಗಳು ಸ್ಟಾಪ್ ಆಗ್ಬಿಡ್ಬೇಕು.
ನಾವು ಹೇಳ್ತಾರೆ ಅಷ್ಟು ಮನಸ್ಸು ಬುದ್ಧಿಯ ಏಕಾಗ್ರತೆ, ಅಷ್ಟು ಕಂಟ್ರೋಲಿಂಗ್ ಪವರ್ ಇಡೀ ದಿನ ಯೂಸ್ ಮಾಡಿ. ಪದೇ ಪದೇ ಬ್ರೇಕ್ ಹಾಕಿ ಯೂಸ್ ಮಾಡಿ. ಪವರ್ಫುಲ್ ಬ್ರೇಕ್ ಇಂದನೇ ಮನಸ್ಸು ಬುದ್ಧಿಯನ್ನ ಕಂಟ್ರೋಲ್ ಮಾಡಿ. ಎಲ್ಲಿ ಮನಸ್ಸು ಬುದ್ಧಿ ಇಡಬೇಕೋ ಅಲ್ಲಿ ಸೆಕೆಂಡ್ ಅಲ್ಲಿ ಸ್ಥಿತ ಆಗ್ಬಿಡ್ಬೇಕು. ವಿಶೇಷ ಸೂಚನೆ, ಈ ತಿಂಗಳ 3ನೇ ಭಾನುವಾರ ಅಂತಾರಾಷ್ಟ್ರೀಯ ಯೋಗ ದಿನ. ಇವತ್ತು ಎಲ್ಲ ಸಹೋದರ ಸಹೋದರಿಯರು ಸಂಘಟಿತ ರೂಪದಲ್ಲಿ ಸಂಜೆ 6:30ಯಿಂದ 7:30ವರೆಗೂ ಸಂಘಟಿತವಾಗಿ ಮಾಸಲ್ಲಿ ಕುಳಿತು ತನ್ನ ಫರಿಷ್ಠಾ ಸ್ವರೂಪದಿಂದ ಅಲ್ದಾಡ್ತಾ ಇರೋ ದುಃಖಿ ಅಶಾಂತ ಆತ್ಮಗಳಿಗೆ ಸುಖ, ಶಾಂತಿ, ಪವಿತ್ರತೆಯ ಕಿರಣಗಳನ್ನ ಕೊಡ್ತಾ ಅವರಿಗೆ ಆಶ್ರಯದಾತರಾಗಿ ಪರಮಾತ್ಮ ತಂದೆಯ ಸ್ಮೃತಿಯನ್ನ ತರಿಸ್ಕೊಡೋ ಸೇವೆ ಮಾಡಿ. ಆತ್ಮಗಳಿಗೆ ಪರಮಾತ್ಮ ತಂದೆಯ ಸ್ಮೃತಿಯನ್ನ ತಂದುಕೊಡೋ ಸೇವೆ ಮಾಡಿ. ನೀವು ಎಲ್ಲ ದುಃಖ ಅಶಾಂತಿಯಲ್ಲಿ ಅಲ್ದಾಡ್ತಾ ಇರ್ತಕ್ಕಂಥ ಆತ್ಮಗಳು, ಅವರು ಸ್ಥೂಲದಲ್ಲಿ ಅಲ್ದಾಡ್ತಿದಾರ, ಸೂಕ್ಷ್ಮದಲ್ಲಿ ಅಲ್ದಾಡ್ತಿದಾರ, ಯಾವ ತರ ಆದ್ರೂ ಅಲ್ದಾಡ್ತಾ ಇರೋ ಆತ್ಮಗಳಿಗೆ ಸುಖ, ಶಾಂತಿ, ಪವಿತ್ರತೆಯ ಕಿರಣಗಳನ್ನ ಕೊಡೋ ಅಭ್ಯಾಸ ಮಾಡಿ ಆಶ್ರಯದಾತರಾಗಿ ಪರಮಾತ್ಮ ತಂದೆಯ ಸ್ಮೃತಿಯನ್ನ ತಂದುಕೊಡಿ. ಹಗಲಿ ಹೋಗಿರೋ ನನ್ನ ಸಹೋದರ ಆತ್ಮಗಳೇ, ನಮ್ಮೆಲ್ಲರ ತಂದೆ ಬಂದಿದ್ದಾರೆ, ನಮ್ಮ ತಂದೆ ಯಾರು, ನಮ್ಮ ಮನೆ ಯಾವುದು, ಸಮಯ ಏನು, ಅದನ್ನ ಆತ್ಮಗಳಿಗೆ ಸ್ಮೃತಿ ತಂದುಕೊಡೋ ಸೇವೆ ಮಾಡಿ. ಬ್ರಹ್ಮ ಬಾಬೋರ್ ಮೇಲೆ ಪ್ರೀತಿ ಇದೆ ಅಂದ್ರೆ ತಂದೆ ಸಮಾನ ಜೀವನ. ಬಾಬೋರಿಗೆ ಎಷ್ಟು ಜವಾಬ್ದಾರಿಗಳಿತ್ತು, ಎಷ್ಟೊಂದು ಮಕ್ಕಳಿದ್ರು, ಎಷ್ಟು ನಿಯಮಗಳಿತ್ತು, ಎಲ್ಲದರಲ್ಲಿ ಇದ್ದನು ಬಾಬೋರು ಜೀವನ್ ಮುಕ್ತ ಸ್ಥಿತಿಯ ಮಜಾ ಅನುಭವ ಮಾಡಿದ್ರು. ಅದಕ್ಕೆ ಬ್ರಹ್ಮನಿಗೆ ಕಮಲ ಆಸನ. ಸ್ನೇಹದ ಉಡುಗೊರೆ ಬಾಬೋರಿಗೆ ಬೇಕಾಗಿರೋದು ಮನ್ಜೀತ್, ಜಗಜ್ಜೀತ್ ಆಗಿ ಸ್ನೇಹದ ಉಡುಗೊರೆನ ಕೊಡಿ. ನಿಮಗೆ ಬಾಬೋರ್ ಮೇಲೆ ಪ್ರೀತಿ ಇದೆ ಅಂದ್ರೆ ಮುರುಳಿ ಮೇಲೂ ಪ್ರೀತಿ ಇರ್ಬೇಕು. ಬ್ರಹ್ಮ ಬಾಬೋರಿಗೆ ಯಾವ್ದ್ರ ಮೇಲೆ ಪ್ರೀತಿನೋ ಅದ್ರ ಮೇಲೆ ನಿಮಗೂ ಪ್ರೀತಿ ಇರ್ಬೇಕು. ನೆಪ ಹೇಳ್ಬೇಡಿ, ಕಾರಣಗಳನ್ನ ಕೊಡಬೇಡಿ. ನೋಡಿ, ನೀವು ಅಂಥದೇ ನಿಜವಾದ ಕಾರಣ ಇದ್ರೂ ಯಾರಿಂದ ಮುರುಳಿ ಓದಿ ಆದ್ರೂ ಕೇಳಿಸ್ಕೊಳ್ಳಿ. ಆದ್ರೆ ಮುರುಳಿನ ಒಂದು ದಿನನೂ ಮಿಸ್ ಮಾಡಬಾರ್ದು. ಹೇಗೆ ಬ್ರಹ್ಮ ಬಾಬೋರು ಅಂತಿಮ ದಿನದ ಅಂತಿಮ ಗಳಿಗೆಯನ್ನು ಮುರುಳಿಯಿಂದನೇ ಮುಕ್ತ ಮಾಡಿದ್ರು, ಅದೇ ತರ ನೀವು ಬಾಬೋರ್ ಮೇಲೆ ಪ್ರೀತಿ ಇದೆ ಅಂದ್ರೆ ಅದನ್ನ ಅವಶ್ಯಕವಾಗಿ ಮಾಡಿ. ಈಗೇನ್ ಮಾಡ್ಬೇಕೋ ಈಗ ಮಾಡಿ. ಯಾಕೆಂದ್ರೆ ಸಮಯ ಯಾವಾಗ ಬೇಕಾದ್ರೂ ಇದು ಚೇಂಜ್ ಆಗ್ಬೋದು. ಅಯ್ಯೋ ನಾನು ಅವಾಗ ಮಾಡ್ಕೋಬೇಕಾಗಿತ್ತು, ಅವಾಗ ಮಾಡ್ಬೇಕಾಗಿತ್ತು ಅಂದ್ರೆ ಸಮಯ ಮುಗಿದೋಗ್ಬಿಡುತ್ತೆ. ಆದ್ದರಿಂದ ನಾಳೆ ಅಲ್ಲ ಇವತ್ತಲ್ಲ, ಏನ್ ಮಾಡ್ಬೇಕೋ ಈಗ ಮಾಡಿ. ಪ್ರಕೃತಿಗೂ ಸಾಕಾಗಿದೆ, ಅದು ದುಃಖಿ ಆಗ್ಬಿಟ್ಟಿದೆ. ದುಃಖಿ ಆಗಿರೋದ್ರಿಂದ ಎಲ್ರಿಗೂ ದುಃಖ ಕೊಡ್ತಾ ಇದೆ. ಅದಕ್ಕೂ ಮುಕ್ತಿ ಕೊಡಿ. ನೀವನು ಮನ್ಜೀತ್, ಜಗಜ್ಜೀತ್ ಆಗೋ ಪುರುಷಾರ್ಥ ಮಾಡಿ. ಅಚ್ಚಾ, ಓಂ ಶಾಂತಿ.